ವೀಕ್ಷಕರೇ, ಯೇಸು ಕ್ರಿಸ್ತರ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು. ಬೆಳಗು ಬೆಳಗಿಸು, ಆತ್ಮಗಳನ್ನು ರಕ್ಷಿಸು ಎಂಬ ಈ ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ಆತ್ಮೀಯರೇ, ಪ್ರತಿ ವಾರವೂ ಬೆಳಗು ಬೆಳಗಿಸು, ಆತ್ಮಗಳ ರಕ್ಷಿಸು ಕಾರ್ಯಕ್ರಮವನ್ನು ನೀವೆಲ್ಲರೂ ವೀಕ್ಷಿಸುತ್ತಿದ್ದೀರಾ ಮತ್ತು ನಿಮಗೆ ಬಂದ ಸಂದೇಹಗಳನ್ನು ಕಾಮೆಂಟ್ ಮೂಲಕವಾಗಿ ತಿಳಿಸುತ್ತಿದ್ದೀರಾ. ಅದಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಈ ದಿನವೂ ಸಹ ಈ ಹೊಸ ಸಂಚಿಕೆಯಲ್ಲಿ ಹೊಸ ವರ್ಷದ ಪ್ರಯುಕ್ತವಾಗಿ ಕ್ರೈಸ್ಟ್ ಚರ್ಚ್ ಗಾಸ್ಪಲ್ ಮಿನಿಸ್ಟ್ರಿ ಇದರ ಸ್ಥಾಪಕರು ಮತ್ತು ಅಧ್ಯಕ್ಷರೂ ಆಗಿರುವಂಥ ನಮ್ಮೆಲ್ಲರ ಮೆಚ್ಚಿನ ಪಾಸ್ಟರ್ ಸಿ ರಾಮು ಅಣ್ಣನವರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಈ ವೇದಿಕೆಗೆ ಆಹ್ವಾನಿಸುತ್ತಾ ಸ್ವಾಗತಿಸೋಣ. ವಂದನೆಗಳನ್ನ. ಹೊಸ ವರ್ಷದ ಸಂದರ್ಭ ಹತ್ತಿರ ಬರ್ತಾ ಇದೆ. 2025ನೇ ಇಸ್ವಿ ಮುಗಿದು 26ಕ್ಕೆ ಕಾಲಿಡುತ್ತಾ ಇರುವಂಥ ಸಂದರ್ಭಕ್ಕಾಗಿ ಅನೇಕ ಕ್ರೈಸ್ತ ಸಮಾಜದಲ್ಲಿ ಕೆಲವೊಂದು ಗೊಂದಲಗಳಿದೆ ಅಣ್ಣ. ಯಾವುದು ಅಂತ ಹೇಳಿದ್ರೆ, ಪ್ರತಿ ವರ್ಷವೂ ಈ ಹೊಸ ವರ್ಷದ ಸಂದರ್ಭದಲ್ಲಿ ಅನೇಕರು ಏನು ಅಂತ ಹೇಳಿದ್ರೆ, ಎಲ್ಲ ಸಭೆಗಳಲ್ಲೂ ವಾಗ್ದಾನ ಕಾರ್ಡ್ಗಳು ಎಂಬ ಒಂದು ಪದ್ಧತಿ, ಒಂದು ಆಚರಣೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದ್ರ ಬಗ್ಗೆ ಅನೇಕರಿಗೆ ಅನೇಕ ಸಂದೇಹಗಳು ಮೂಡಿ ಬರ್ತಾ ಇದೆ. ಅದ್ರ ಬಗ್ಗೆ ನಮಗೆ ಒಂದು ಸ್ವಲ್ಪ ಕೂಲಂಕುಷವಾಗಿ ಮಾಹಿತಿಗಳು ಬೇಕು ಅಣ್ಣ. ಖಂಡಿತ. ನಮ್ಮ ಮೊದಲನೇದಾಗಿ ನಮಗೆ ಬಂದಿರುವಂಥ ಸಮಾಜದಲ್ಲಿ ಬಂದಿರುವಂಥ ಪ್ರಶ್ನೆಯನ್ನು ನನಗೂ ಬಂದಿರುವ ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಡಿಸೆಂಬರ್ 31 ನೈಟ್ ಬಹಳಷ್ಟು ಚರ್ಚ್ಗಳಲ್ಲಿ ಪ್ರಾಮಿಸ್ ಕಾರ್ಡ್ ತೆಗೆದುಕೊಳ್ಳಲಾಗ್ತದೆ. ಅದು ಆಚರಣೆ ನಮ್ಮ ಕ್ರೈಸ್ತ ಸಮಾಜದಲ್ಲಿ ಇದೊಂದು ಪದ್ಧತಿ ಇದೆ. ಈ ಪದ್ಧತಿಯ ಪ್ರಕಾರ ಇದು ಎಷ್ಟು ಸರಿಯಾದದ್ದು? ಈ ವಾಗ್ದಾನಗಳು ಪ್ರತಿಯೊಬ್ಬರಲ್ಲೂ ನೆರವೇರುತ್ತದಾ? ಇದು ವಾಕ್ಯದ ಪ್ರಕಾರ ಸರಿನೋ ಅಥವಾ ತಪ್ಪೋ? ಇದರ ಬಗ್ಗೆ ನಮಗೆ ಸಂಕ್ಷಿಪ್ತವಾದ ಮಾಹಿತಿ ಬೇಕು ಅಣ್ಣ. ಖಂಡಿತ. ಮೊದಲನೇದಾಗಿ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮಗೆ ವಂದನೆಗಳನ್ನ. ಆತ್ಮೀಯರೆಲ್ಲರೂ ಕೂಡ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈ ದಿನ ಒಂದು ಪ್ರತ್ಯೇಕವಾದ ಒಂದು ಪ್ರಶ್ನೆ. ಅಂದರೆ ಪ್ರತಿ ವರ್ಷ ಡಿಸೆಂಬರ್ 31ನೇ ತಾರೀಕರಂದು ರಾತ್ರಿ ವಾಗ್ದಾನದ ಒಂದು ಕಾರ್ಡುಗಳನ್ನು ತೆಗೆದುಕೊಂಡು, ಈ ವರ್ಷ ನನಗೆ ದೇವರಿಂಥ ವಾಗ್ದಾನವನ್ನು ಕೊಟ್ಟಿದ್ದಾರೆ ಅಂತೇಳಿ ಮನೆಗೆ ಹೋದ ಮೇಲೆ ಸಂತೋಷ ಪಡ್ತಾ ಇರ್ತೀವಿ. ನಾವು ಕೂಡ ದೇವರನ್ನು ನಂಬಿದಾಗ ಹೊಸ ದಿನಗಳಲ್ಲಿ, ಅಂದರೆ ಯೇಸು ಕ್ರಿಸ್ತರನ್ನ ನಂಬಿ ಚರ್ಚಿಗೆ ಹೋಗುವಂಥ ಪ್ರಾರಂಭದ ದಿನಗಳಲ್ಲಿ ವರ್ಷ ನಾನು ಕೂಡ ಇದನ್ನು ತೆಗೆದುಕೊಂಡಾಗ ಈ ವಾಗ್ದಾನದ ಕಾರ್ಡುಗಳನ್ನು ತೆಗೆದುಕೊಂಡಾಗ ಹೊರಗಡೆ ನಾವು ಆತ್ಮೀಯರೆಲ್ಲರೂ ಮಾತಾಡ್ತಾ ಇದ್ವಿ, ದೇವರು ಇವತ್ತು ನಮಗೆ ಈ ವಾಗ್ದಾನ ಕೊಟ್ಟಿದ್ದಾರೆ ಅಂತೇಳಿ ಆ ಒಂದು ವಾಗ್ದಾನದ ಕಾರ್ಡುಗಳನ್ನು ನೋಡಿ ಸಂತೋಷ ಪಡ್ತಾ ಇದ್ವಿ. ನಾವು ಕೂಡ ತೊಗೊಂಡಿದ್ದೀವಿ ಪ್ರಾರಂಭದಲ್ಲಿ. ಅಲ್ಲಿ ಏನಂದರೆ, ಈ ವರ್ಷ ಈ ವಾಗ್ದಾನ ಮಾಡಿದ್ದಾರೆ ಅಂತೇಳಿ ಒಂದು ರೀತಿಯಲ್ಲಿ ಅದೊಂದು ಮೂಢನಂಬಿಕೆ. ಅದು ವಾಕ್ಯದ ಪರಿಜ್ಞಾನ ಇಲ್ಲದವರು ಮಾಡುವಂಥ ಕೆಲಸ. ಅದು ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ನೋಡಿ, ಒಂದು ವಚನ, ಅದರಲ್ಲಿ ಎಷ್ಟು ವಚನ ಇರುತ್ತೆ ಹೇಳಿ? ಒಂದು ವಚನ ಇರುತ್ತೆ. ಯಾರ್ಯಾರಿಗೆ ವಾಗ್ದಾನ ಮಾಡಿದ್ದಾರೆ? ದೇವರು ಒಂದು ಕಾಲದಲ್ಲಿ ಭಕ್ತರಿಗೆ ವಾಗ್ದಾನಗಳನ್ನು ಮಾಡಿರ್ತಾರೆ. ಅವರಿಗೆ ವಾಗ್ದಾನ ಮಾಡಿರುವಂಥ ವಚನಗಳನ್ನು ನಾವು ತಗೊಂಡು ಸಂತೋಷ ಪಡ್ತಾ ಇರ್ತೀವಿ. ಹೌದಲ್ವಾ? ಇವಾಗ ಅಬ್ರಹಾಮನಿಗೆ ಮಾಡಿರುವಂಥ ವಾಗ್ದಾನಗಳು, ಅಬ್ರಹಾಮನಿಗೆ ಮಾಡಿರುವಂಥ ವಾಗ್ದಾನ ಏನು? ದೇವರು ನಿನ್ನ ಸಂತಾನದ ಮೂಲಕ ಲೋಕಕ್ಕೆ ಆಶೀರ್ವಾದವನ್ನು ಉಂಟು ಮಾಡ್ತೀನಿ ಅನ್ನುವಂಥದ್ದು. ನಿನ್ನ ಸಂತಾನದ ಮೂಲಕ. ಇದು ಎಲ್ಲರಿಗೂ ಸಂಬಂಧಪಟ್ಟಂಥ ವಾಗ್ದಾನನ ಅಥವಾ ಅವರಿಗೆ ಸಂಬಂಧಪಟ್ಟದ್ದ ಅಂತ ನೋಡುವಾಗ ಇದು ಅಬ್ರಹಾಮನಿಗೆ ಸಂಬಂಧಪಟ್ಟಿದ್ದಿರುತ್ತೆ. ಅವ್ರಿಗೆ ವಾಗ್ದಾನ ಕೊಟ್ಟಿರ್ತಾರೆ. ಅವರಿಗೆ ಕೊಟ್ಟಂಥ ವಾಗ್ದಾನ ಯೇಸು ಕ್ರಿಸ್ತರ ಮೂಲಕ ನೆರವೇರುತ್ತೆ. ಅವರಿಗೆ ಕೊಟ್ಟಂಥ ವಾಗ್ದಾನ ಯೇಸು ಕ್ರಿಸ್ತರ ಮೂಲಕ. ಕೆಲವು ವಾಗ್ದಾನಗಳು ಭಕ್ತರಿಗೆ ಕೊಟ್ಟಂಥ ವಾಗ್ದಾನಗಳು. ಅವ್ರಿಗೆ ಕೊಟ್ಟಂಥ ವಾಗ್ದಾನಗಳನ್ನು ನಾವು ಕೆಲವು ಕಾರ್ಡಿನ ರೂಪದಲ್ಲಿ ನಾವು ತಗೊಳ್ತಾ ಇರ್ತೀವಿ. ತಗೊಂಡು ಈ ವರ್ಷ ನನಗೆ ಇಂಥ ವಾಗ್ದಾನ ಕೊಟ್ಟಿದ್ದಾರೆ ಅಂತೇಳಿ
ಸಂತೋಷ ಪಡ್ತಾ ಇರ್ತೀವಿ. ಅಂದರೆ ಈ ವರ್ಷದಲ್ಲಿ ದೇವರು ಹೀಗೆ ನನ್ನ ಜೊತೆಯಲ್ಲಿದ್ದು ಕಾಪಾಡ್ತಾರೆ, ಇಂಥ ವಾಗ್ದಾನವನ್ನು ಕೊಟ್ಟಿದ್ದಾರೆ ಅಂತೇಳಿ ತುಂಬ ಖುಷಿ. ನನಗಿಂಥ ವಾಗ್ದಾನ ಬಂತು, ನನಗಿಂಥ ವಾಗ್ದಾನ ಬಂತಂದು ಒಬ್ರಿಗೊಬ್ಬರು ಮಾತಾಡ್ಕೊಳ್ತಾ ಇರ್ತೀವಿ. ಇದೇನಪ್ಪ ಅಂದರೆ ಅಂದರೆ ದೇವರ ನಂಬಿಕೆಯಲ್ಲಿ ದೃಢವಿಲ್ಲದವರು, ದೇವರ ನಂಬಿಕೆಯಲ್ಲಿ ದೃಢವಿಲ್ಲದವರು, ಸ್ಥಿರ ಇಲ್ಲ, ದೇವರ ನಂಬಿಕೆಯಲ್ಲಿ ದೃಢವಿಲ್ಲದವರು ಏನಪ್ಪ ಅಂದರೆ ಈ ಥರ ಒಂದೊಂದು ವಚನಗಳನ್ನು ತಗೊಂಡು ಇವರು ಸಂತೋಷ ಪಡ್ತಾ ಇರ್ತಾರೆ. ದೇವರು ಎಷ್ಟು ವಾಗ್ದಾನಗಳನ್ನು ಕೊಟ್ಟಿದ್ದಾರೋ ಅವೆಲ್ಲ ಕೆಲವು ಭಕ್ತರಿಗೆ ಕೊಟ್ಟಂಥ ವಾಗ್ದಾನಗಳು. ವಾಗ್ದಾನ ಕೊಟ್ಟ ಮೇಲೆ ಅವರ ಕಾಲದಲ್ಲಿ ನೆರವೇರಿಸಿರ್ತಾರೆ. ನೆರವೇರಿಸಿರುವಂಥ ವಾಗ್ದಾನಗಳನ್ನು, ಅವರಿಗೆ ಕೊಟ್ಟಂಥ ವಾಗ್ದಾನಗಳನ್ನು ನಾವು ನಮಗೆ ಕೂಡ ದೇವರು ಕೊಟ್ಟಿದ್ದಾರೆ ಅಂತೇಳಿ ಇದು ವಾಕ್ಯಾನುಸಾರವಾಗಿ ಸರಿಯಲ್ಲ. ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೆ ಬರೆಯಲ್ಪಟ್ಟಂಥ ಎಲ್ಲ ವಚನಗಳು ದೇವರು ನಮಗೋಸ್ಕರನೇ ಕೊಟ್ಟಿದ್ದಾರೆ, ನಮಗೋಸ್ಕರ ಬರೆಸಿದ್ದಾರೆ. ಅವ್ರಿಗೆ ಈ ಥರ ವಾಗ್ದಾನ ಕೊಟ್ಟರು, ಇವ್ರಿಗೆ ಇಂಥ ಥರ ವಾಗ್ದಾನ ಕೊಟ್ಟಿದ್ದರು, ಅವ್ರ ಜೀವನದಲ್ಲಿ ಈ ಥರ ನೆರವೇರಿಸಿದ್ರು ಅಂಥೇಳಿ. ಇವಾಗ ಇಸ್ರಾಯೇಲರಿಗೆ ಒಂದು ವಾಗ್ದಾನ ಕೊಡ್ತಾರೆ, ಐಗುಪ್ತ ದೇಶದಲ್ಲಿ ಗುಲಾಮರಾಗಿರ್ತಾರೆ, ಸೇವಕರಾಗಿ. ಐಗುಪ್ತ ದೇಶದಲ್ಲಿ ಇಸ್ರಾಯೇಲ್ ಜನಾಂಗದವರು ಸೇವಕರಾಗಿರುವಂಥ ಆ ಸಮಯದಲ್ಲಿ ದೇವರು ಒಂದು ವಾಗ್ದಾನ ಮಾಡ್ತಾರೆ ಅವರಿಗೆ, ನಿಮ್ಮನ್ನು ಹಾಲು ಜೇನು ಹರಿಯುವಂಥ ದೇಶಕ್ಕೆ ಕರೆದುಕೊಂಡು ಹೋಗ್ತೀನಿ. ಎಲ್ಲಿದ್ದಾಗ? ಅವರು ಗುಲಾಮರಾಗಿ ಐಗುಪ್ತ ದೇಶದಲ್ಲಿದ್ದಾಗ. ಹೌದೌದು, ಅವರು ಗುಲಾಮರಾಗಿ ಇಲ್ಲಾಂದರೆ ಸೇವಕರಾಗಿದ್ದಾಗ ಅವರಿಗೆ ಈ ವಾಗ್ದಾನ ಕೊಡ್ತಾರೆ. ಏನು ವಾಗ್ದಾನ ಅದು? ನಿಮ್ಮನ್ನು ಹಾಲು ಜೇನು ಹರಿಯುವಂಥ ದೇಶಕ್ಕೆ ಕರೆದುಕೊಂಡು ಹೋಗ್ತೀನಿ ಅಂತ. ಹೌದಲ್ವಾ? ಹೌದೌದು. ಯಾವಾಗಲಿಂದ ಕೊಡ್ಕೊಂಡು ಬಂದಿದ್ದಾರೆ ಈ ವಾಗ್ದಾನ ಅಂತ ನೋಡುವಾಗ ಅಬ್ರಹಾಮನಿಗೆ ಹೇಳಿದ್ದಾರೆ, ಇಸಾಕನಿಗೂ ಹೇಳಿದ್ದಾರೆ, ಯಾಕೋಬನಿಗೂ ಹೇಳಿದ್ದಾರೆ, ಇಸ್ರಾಯೇಲರು ಅಭಿವೃದ್ಧಿ ಆಗುವಾಗ ಅವ್ರಿಗೂ ಹೇಳ್ತಾರೆ. ಓಕೆ, ಆಮೇಲೆ ಕರ್ಕೊಂಡು ಹೋಗ್ತಾರೆ. ಯಾವಾಗ ನೆರವೇರುತ್ತೆ? ಅವ್ರಿಗೆ ಕೊಡಲ್ಪಟ್ಟಂಥ ವಾಗ್ದಾನ, ಇಸ್ರಾಯೇಲರಿಗೆ ಕೊಡಲ್ಪಟ್ಟಂಥ ವಾಗ್ದಾನ ನೆರವೇರಿದೆಯಾ, ಇನ್ನೂ ನೆರವೇರಿಲ್ವಾ? ನೆರವೇರಿದೆ. ಯಾವಾಗ ವಾಗ್ದಾನ ಕೊಟ್ಟಿದ್ದಾರಪ್ಪ ಅಂತ ನೋಡುವಾಗ ಇಸ್ರಾಯೇಲರು ಇನ್ನೂ ಹುಟ್ಟೋದಕ್ಕಿಂತ ಮುಂಚಿತವಾಗಿ ಅಬ್ರಹಾಮನಿಗೆ ವಾಗ್ದಾನ ಮಾಡಿರ್ತಾರೆ. ಇನ್ನು ಇಸ್ರಾಯೇಲರು ಬರೋದಕ್ಕಿಂತ ಮುಂಚಿತವಾಗಿ ಇಸಾಕನಿಗೂ ವಾಗ್ದಾನ ಮಾಡಿರ್ತಾರೆ, ಯಾಕೋಬನಿಗೂ ವಾಗ್ದಾನ ಮಾಡಿರ್ತಾರೆ. ಇಸ್ರಾಯೇಲರು ಹುಟ್ಟಿ ಬೆಳೆದ ಮೇಲೆ, ಅಂದರೆ ಯಾಕೋಬನ ಸಂತಾನ ಬೆಳೆದ ಮೇಲೆ ಬಹಳ ಮಂದಿ ಆಗ್ತಾರೆ. ಆಮೇಲೆ ಇವರಿಗೆ ಕಾನಾನ್ ದೇಶವನ್ನು ಕೊಟ್ಟು ಆ ವಾಗ್ದಾನವನ್ನು ನೆರವೇರಿಸ್ತಾರೆ. ಹಾಲು ಜೇನು ಹರಿಯುವಂಥ ದೇಶಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗ್ತೀನಿ, ನಿಮ್ಮನ್ನು ಸೇರಿಸ್ತೀನಿ, ಒಳ್ಳೆ ಭೂಪ್ರದೇಶ ಅಂತೇಳಿ ಮುಂಚಿತವಾಗಿ ವಾಗ್ದಾನ ಹೇಳಿರ್ತಾರೆ. ಆ ವಾಗ್ದಾನದ ಫಲವನ್ನು, ಆ ವಾಗ್ದಾನದ ಭೂಭಾಗವನ್ನು ಇವರು ಪಡ್ಕೊಳ್ತಾರೆ. ಅದು ಅವ್ರಿಗೆ ಕೊಡಲ್ಪಟ್ಟಂಥ ವಾಗ್ದಾನ. ಅವ್ರಿಗೆ ಕೊಡಲ್ಪಟ್ಟಂಥ ವಾಗ್ದಾನವನ್ನು, ಅದೇ ವಚನಗಳನ್ನು ನಾವು ಬಳಸ್ಕೊಂಡ್ರೆ ಏನಾಗುತ್ತೆ? ವಾಕ್ಯದ ಪ್ರಕಾರ ಸರಿನಾ ತಪ್ಪಾ? ತಪ್ಪು. ವಾಕ್ಯದ ಪ್ರಕಾರ ಏನಾಗುತ್ತೆ ಅಂದರೆ ತಪ್ಪಾಗುತ್ತೆ. ಅದು ಅವ್ರಿಗೆ ಕೊಡಲ್ಪಟ್ಟದ್ದು. ಹೀಗೆ ಕೆಲವರಿಗೆ ವಾಗ್ದಾನ ಕೊಟ್ಟಿರ್ತಾರೆ. ಏನು ಹೀಗೆ ಆ ಭಕ್ತರ ಕಾಲದಲ್ಲಿ ಕೆಲವರಿಗೆ ಕೊಟ್ಟಿರ್ತಾರೆ. ಅಂಥ ಒಂದು ವಚನಗಳನ್ನು ನಾವು ಒಂದೊಂದು ವಚನಗಳನ್ನು ಹಿಡಿದುಕೊಂಡು ಈ ವರ್ಷ ಇದು ಕೊಟ್ಟರು, ಈ ವರ್ಷ ಇದು ಕೊಟ್ಟರು ಅಂತೇಳಿ ನಾವು ಸಂತೋಷ ಪಡ್ತಾ ಇರ್ತೀವಿ. ಅದು ವಾಕ್ಯಾನುಸಾರವಾಗಿ ಸರಿಯಲ್ಲ. ವಾಕ್ಯಾನುಸಾರವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ದೇವರು ಎಲ್ಲ ವಚನಗಳನ್ನು ಕೊಟ್ಟಿದ್ದಾರೆ. ಯಾರ್ಯಾರಿಗೂ ಯಾವ್ಯಾವ ಕಾಲದಲ್ಲಿ ಕೊಟ್ಟಿದ್ದಾರೋ ಅದನ್ನು ತಿಳ್ಕೊಂಡು ನಮಗೆ ವಚನಗಳು ಯಾವುದು ಸಂಬಂಧಪಟ್ಟಿದೆ ಅಂಥೇಳಿ ಬೈಬಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಂಥ ಪ್ರತಿ ವಚನಗಳನ್ನು ನೋಡಬೇಕು, ಪ್ರತಿ ವಾಕ್ಯಗಳನ್ನು ಓದಬೇಕು. ಓದಿ ಈಗಿನ ಕಾಲದಲ್ಲಿ ನಮಗೆ ಕೊಡಲ್ಪಟ್ಟಂಥ ವಾಗ್ದಾನ ಏನು ಅಂತೇಳಿ ತಿಳ್ಕೊಳ್ಬೇಕು. ಒಂದು ವಚನ ತೊಗೊಂಡ್ರೆ ಮಿಕ್ಕಿದ ವಚನ ನಿಮಗಿಲ್ವಾ? ಒಂದೇ ವಚನ ಈ ವರ್ಷದಲ್ಲಿ ನಿಮ್ಗೆ ಕೊಟ್ಟಿದ್ದಾರಾ? ಒಂದೇ ವಾಗ್ದಾನ ಕೊಟ್ಟಿದ್ದಾರಾ? ಮಿಕ್ಕಿದ ವಾಗ್ದಾನಗಳನ್ನು ದೇವರು ನಿಮ್ಗೆ ಕೊಟ್ಟಿಲ್ವಾ? ಯಾರಿಗೋ ಕೊಟ್ಟಂಥ ವಾಗ್ದಾನಗಳನ್ನು ನೀವು ತೊಗೊಂಡು ನನಗೆ ಕೊಟ್ಟಿದ್ದಾರೆ ಈ ವರ್ಷ ವಾಗ್ದಾನ ಅಂತ ಹೇಳ್ಕೊಂಡು ನೀವು ಸಂತೋಷ ಪಡುವಂಥ ಸಂತೋಷ ಅದು ಎಂಥದ್ದು? ಶಾಶ್ವತವಾದದ್ದಲ್ಲ. ಭ್ರಮೆಯ ಸಂತೋಷನ, ಮಾಯದ ಸಂತೋಷನ, ನಿಜವಾದ ಸಂತೋಷನ? ಮಾಯ ಸಂತೋಷ ಅದು. ಅಂದರೆ ಸೈತಾನ್ ಏನು ಮಾಡಿದ್ದಾನೆಂದರೆ ದೇವರ ನಿಜವಾದ ವಾಗ್ದಾನಗಳನ್ನು, ದೇವರ ನಿಜವಾದ ಆಶೀರ್ವಾದಗಳನ್ನು ಅರ್ಥ ಆಗದಂತೆ ಇವರ ಮನೋನೇತ್ರಗಳನ್ನು ಏನು ಮಾಡಿದ್ದಾನೆ ಹೇಳಿವ? ಮಂಕು ಮಾಡಿದ್ದಾನೆ.
ಮನೋನೇತ್ರಗಳನ್ನು ಸೈತಾನನು ಯಾರಿಗೂ ಅರ್ಥ ಆಗಬಾರ್ದು ಅಂತೇಳಿ ದೇವರ ವಾಗ್ದಾನಗಳು ಅರ್ಥ ಆಗಲಿಲ್ಲ, ದೇವರ ಆಶೀರ್ವಾದಗಳು ಅರ್ಥ ಆಗಲಿಲ್ಲ, ದೇವರೇ ಅರ್ಥ ಆಗಲಿಲ್ಲ. ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ಖಂಡಿತ ದೇವ್ರ ಅರ್ಥ ಆಗಿಲ್ಲ. ಅರ್ಥ ಮಾಡಿಕೊಳ್ಳದೆ ಈ ರೀತಿ ಇವಾಗ ಜ್ಯೋತಿಷ್ಕರ ಬಳಿಯಲ್ಲಿ ನಾವು ಹೋಗ್ತಾ ಇರ್ತೀವಿ, ಒಂದು ಕಾಲದಲ್ಲಿ ಹೋಗ್ತಾ ಇದ್ದೀವಿ. ಹೌದು. ಯೇಸು ಕ್ರಿಸ್ತರನ್ನು ನಂಬದೇ ಇದ್ದಾಗ, ದೇವರನ್ನು ತಿಳಿಯದೇ ಇದ್ದಾಗ ಒಂದು ಕಾಲದಲ್ಲಿ ಜ್ಯೋತಿಷ್ಕರ ಬಳಿಗೆ ಹೋಗ್ತಾ ಇದ್ದೀವಿ. ಜ್ಯೋತಿಷ್ಕರು ಏನು ಮಾಡ್ತಾ ಇದ್ದಾರೆ ಅಂದರೆ, ಸ್ವಲ್ಪ ನಮ್ಮ ವಿಚಾರದಲ್ಲಿ ಸ್ವಲ್ಪ ಕೇಳಿ ಆಮೇಲೆ ಒಂದು ಇಷ್ಟು ಇದಿಟ್ಕೊಂಡಿರ್ತಾರೆ ಅವರು, ಕಾರ್ಡ್ಗಳ ಥರ. ಅವರು ಕೂಡ ಕಾರ್ಡ್ಗಳು ಇಟ್ಕೊಂಡಿರ್ತಾರೆ. ಗಿಳಿಯನ್ನು ಹೊರಗಡೆ ತರಿಸಿ ಆ ಗಿಳಿ ಬಂದು ಒಂದು ಕಾರ್ಡ್ ಇಟ್ಕೊಳ್ಳುತ್ತೆ. ಒಂದು ಕಾರ್ಡ್ ತೊಗೊಂಡು ಬಂದು ಆ ಜ್ಯೋತಿಷ್ಕನಿಗೂ ಕೊಟ್ಟಾಗ ಅವನು ಬಂದು ಏನು ಮಾಡ್ತಾನೆ, ಓಪನ್ ಮಾಡಿ ನಿಮ್ಗೆ ಆ ಥರ ಇದೆ, ನಿಮ್ಗೆ ಈ ಥರ ಇದೆ ಅಂಥೇಳಿ ನಿಮ್ಗೇನೋ ಕಾಡ್ತಾ ಇದೆ, ನಿಮ್ಮ ಭವಿಷ್ಯತ್ತಲ್ಲಿ ನೀವು ಒಳ್ಳೇದಾಗಬೇಕಾದ್ರೆ ಈ ಥರ ಹೋಮಗಳು ಮಾಡಿಸ್ಕೋಬೇಕು, ಇಲ್ಲಾಂದರೆ ಪೂಜೆ ಮಾಡಬೇಕು, ಇಲ್ಲಾಂದರೆ ತಾಯ್ತ ತಂತ್ರ ಅದು ಇದು ಮಾಡಿಸ್ಕೋಬೇಕು, ಆವಾಗ ನಿಮ್ಗೆ ಒಳ್ಳೇದಾಗುತ್ತೆ ಅಂತೇಳಿ ನಮ್ಮನ್ನು ಮರುಳು ಮಾಡಿ ಸ್ವಲ್ಪ ಹಣ ತಗೊಂಡು ಏನೋ ಒಂದು ಮಾಡ್ತಾಯಿದ್ರು. ಗಿಳಿಶಾಸ್ತ್ರ ಅಂತಾರಲ್ಲ, ಗಿಳಿಶಾಸ್ತ್ರ, ಜ್ಯೋತಿಷ್ಶಾಸ್ತ್ರ ಅಂತ ಇಂಥ ಪದ್ಧತಿಗಳು ಹೊರಗಡೆ ನಡೀತಾ ಇದೆ. ನಮ್ಮ ಕ್ರೈಸ್ತರ ಮಧ್ಯದಲ್ಲೂ ಕೂಡ ಕಾರ್ಡ್ಗಳನ್ನು ತಗೊಂಡು ಅದೇನು ಜ್ಯೋತಿಷ್ಯ, ಅದೇನು ಭವಿಷ್ಯತ್ತು ದಿನಗಳಲ್ಲಿ ತಿಳಿಸುವಂಥದ್ದ ಭವಿಷ್ಯತ್ತ ಆಲ್ರೆಡಿ ಇದರಲ್ಲಿ ಇದೆಯಲ್ಲ, ಬೈಬಲಲ್ಲಿ ಇಷ್ಟು ದೊಡ್ಡದು ಕೊಟ್ಟಿದ್ದಾರೆ, ಅದ್ಭುತವಾಗಿದೆ. ಇದೆಲ್ಲ ಓದಬೇಕಲ್ಲ. ಅಂದರೆ ಒಂದು ವಚನದಲ್ಲಿ ಅಡ್ಜಸ್ಟ್ ಆಗ್ತಾರಾ? ಒಂದು ವಚನ ಕೊಟ್ಟು ಒಂದು ವಚನ ತಗೊಂಡು ಅಡ್ಜಸ್ಟ್ ಮಾಡ್ಕೋಬೋದಾ? ಇವತ್ತಿನ ಕ್ರೈಸ್ತರು ಹಾಗೇನೇ ಇದ್ದೀವಲ್ಲ. ಅಂದರೆ ಹೇಗಿದ್ದಾರಪ್ಪ ಅಂದರೆ, ಈ ವರ್ಷದಲ್ಲಿ ಈ ವಚನ ನನಗೆ ಸಾಕು ಅಂತೇಳಿ ಅಷ್ಟೇ. ಊಟ ಮಾಡುವಾಗ ಈ ವರ್ಷ ಪೂರ್ತಿ ಇದಿಷ್ಟು ಸಾಕಂತ ಹೇಳ್ತೀವ? ಖಂಡಿತ ಇಲ್ಲ. ಒಂದು ಪ್ಲೇಟಲ್ಲಿ ಅನ್ನ ಇಟ್ಕೊಂಡು ಈ ವರ್ಷ ಪೂರ್ತಿ ನನಗೆ ಸಾಕಪ್ಪ ಇಷ್ಟ ಅಂತ ಹೇಳ್ತೀವಮ್ಮ? ಈ ಹೊತ್ತಿಗೆ ಮಾತ್ರ ಸಾಕು. ಈ ಹೊತ್ತಿಗೆ ಊಟ ಬೇಕು ಅಷ್ಟೇ. ಮತ್ತೆ ಮಧ್ಯಾಹ್ನ ಬೇಕು, ಮತ್ತೆ ರಾತ್ರಿ ಮತ್ತೆ ಬೇಕು. ಅಂದರೆ ದಿನಕ್ಕೆ ಒಂದು 4 ಸಾರಿ 3 ಸಾರಿ ನಾವು ಊಟ ಮಾಡ್ತಾ ಇರ್ತೀವಿ. ಮತ್ತು ಆತ್ಮಕ್ಕೆ ಊಟ ಒಂದು ವಚನ ಸಾಕ? ಒಂದು ವಚನ ತಗೊಂಡು ಜಯನ್ ಬಿಡೋಣ? ಸರಿ ಇಲ್ಲ. ಏನು ಹೇಳ್ತಾ ಇದ್ದಾರೆ ಇವರು? ಏನು ಪರಿಚಯ ಮಾಡ್ತಾ ಇದ್ದಾರೆ? ಮಾಯ ಬೋಧನೆ. ನನಗೆ ಗೊತ್ತಾಗಿರೋ ಪ್ರಕಾರ ಇದು ವ್ಯಾಪಾರ ನಡೀತಾ ಇದೆ. ದೇವರ ವಾಕ್ಯಗಳನ್ನು ಇಟ್ಕೊಂಡು ದೇವರ ವಾಕ್ಯಗಳನ್ನು ತೋರಿಸಿ ಮಾರಾಟ. ಅಂದರೆ ದೇವರ ವಾಕ್ಯಗಳನ್ನು ಹಿಡಿದುಕೊಂಡು ಮಾರಾಟ. ದೇವರ ವಾಕ್ಯಗಳನ್ನು ನೀವು ಮಾರಾಟ ಮಾಡ್ಕೊಳ್ಳಿ, ಇದೇ ಸರ್ವಸ್ವ, ಇಷ್ಟೇ ಈ ವರ್ಷದಲ್ಲಿ ಪೂರ್ತಿ, ಈ ವರ್ಷಕ್ಕೆ ಆಧಾರ, ಈ ವರ್ಷಕ್ಕೆ ವಾಗ್ದಾನ ಇಷ್ಟೇ ಅಂಥೇಳಿ ಈ ಮಾಯದಲ್ಲಿ ಇರ್ಕೂಡ್ದು. ವಚನಗಳನ್ನು ತಗೊಂಡು ವಚನಗಳನ್ನು ಮನೇಲಿ ಇಟ್ಕೊಳ್ಳಿ, ಇಲ್ಲ ವಚನಗಳನ್ನು ಗೋಡೆಗೆ ಅಂಟಿಸ್ರಿ, ಇಲ್ಲಾಂದರೆ ಗೋಡೆಯಲ್ಲಿ ಬರೆಸ್ರಿ, ಅದು ತಪ್ಪೇನಿಲ್ಲ. ಆದರೆ ಈ ವರ್ಷಕ್ಕೆ ಈ ವಾಗ್ದಾನ ಕೊಟ್ಟಿದ್ದಾರೆ ದೇವರು ಅನ್ನೋದು ದೊಡ್ಡ ತಪ್ಪು. ಅಂದರೆ ದೇವರ ವಾಕ್ಯಗಳನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ ಅಂತ ಅರ್ಥ. ರಕ್ಷಣೆ ಮಾರ್ಗವನ್ನು ಇದೆಯಲ್ಲ, ಅದನ್ನು ನಾವು ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ. ದೇವ್ರ ವಾಕ್ಯಗಳನ್ನು ಎಲ್ಲ ಕೊಟ್ಟಿದ್ದಾರೆ, ದೇವ್ರು ಏನೇನು ಕೊಡಬೇಕೋ ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ತಿಳಿಸಿದ್ದಾರೆ. ತಿಳಿಸಿರುವಂಥ ವಾಕ್ಯಗಳನ್ನು ನಾವು ಅರ್ಥ ಮಾಡಿಕೊಂಡು ಓದಿ ದೇವ್ರಿಗೆ ವಿಧೇಯರಾಗಿ ಭಕ್ತಿಯಿಂದ ನಡ್ಕೊಂಡಾಗ ಆವಾಗ ರಕ್ಷಣೆಯನ್ನು ಪಡ್ಕೊಳ್ತೀವಿ. ಇವರೇನಪ್ಪ ಅಂದರೆ ದೇವ್ರ ವಾಕ್ಯದ ಒಟ್ಟಿಗೆ ಒಂದು ರೀತಿಯಲ್ಲಿ ಹೋರಾಟ ಏನು ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ತಿಳಿಯದ ಪರಿಸ್ಥಿತಿಯಲ್ಲಿ ಮಾಡುವಂಥ ಕೆಲಸಗಳಿವೆಲ್ಲ. ಅಂದರೆ ನಮಗೆ ಇವಾಗ ಸ್ಪಷ್ಟವಾಗ್ತಾ ಇರೋದು, ಈ ವಾಗ್ದಾನ ವಾಕ್ಯಗಳು ಅಂತ ಹೇಳೋದು ಒಂದು ಕಾರ್ಡ್ ಮೂಲಕ ಕೊಡುವಂಥದ್ದು, ಅದು ಸರಿಯಾದ ಕ್ರಮ ಅಲ್ಲ. ಯಾಕಂದರೆ ಅದು ಬೈಬಲ್ನಲ್ಲಿ ಆ ಥರ ಇಲ್ಲ. ಇರುವಂಥ ಎಲ್ಲ ವಚನಗಳು ನಮಗಾಗಿನೇ ದೇವ್ರು ಬರ್ಸ್ಕೊಟ್ಟಿರೋದು. ಒಂದು ವಾಕ್ಯ ನಮಗೆ ಸಾಲಲ್ಲ. ಅದು ನೀವು ಸ್ಪಷ್ಟವಾಗಿ ಇವತ್ತು ಹೇಳಿದಿರಣ್ಣ, ಧನ್ಯವಾದಗಳು. ದೇವರಿಗೆ ಸ್ತೋತ್ರ. ನಾವು ಇದರಿಂದ ತಿಳ್ಕೊಬೇಕಾಗಿದ್ದು, ವಾಗ್ದಾನ ವಾಕ್ಯಗಳು ಯಾರಿಗೋ ಬರ್ಕೊಟ್ಟಿದ್ದು ವಾಕ್ಯ ನಮಗೆ ಕೊಟ್ಟರೆ ಅದು ಸರಿಯಾಗಲ್ವಲ್ಲ? ಅಷ್ಟೇ ಅಲ್ವಮ್ಮ. ಇವಾಗ ಇಸ್ರಾಯೇಲರಿಗೆ ಕೊಟ್ಟಿದ್ದಾರೆ ವಾಗ್ದಾನಗಳು. ಇಸ್ರಾಯೇಲರಿಗೆ ವಾಗ್ದಾನಗಳು, ಎರಡನೇದಾಗಿ ಆಶೀರ್ವಾದ, ವಾಕ್ಯಗಳು, ಆಜ್ಞೆಗಳು ಕೊಡ್ತಾರೆ. ಅದರಲ್ಲಿ ವಾಗ್ದಾನ ಅಂದಾಗ ಒಂದು ಪ್ರಾಮಿಸ್ ಮಾಡ್ತಾ ಇದ್ದಾರೆ ಅಂತ ಅರ್ಥ, ಪ್ರಮಾಣ ಮಾಡ್ತಾ ಇದ್ದಾರೆ. ಅಂದರೆ ಭವಿಷ್ಯತ್ತು ದಿನಗಳಲ್ಲಿ ನಿನ್ನ ಜೀವಿತದಲ್ಲಿ ನಾನು ಈ ರೀತಿ ನೆರವೇರಿಸ್ತೀನಿ ಅಂತ. ಅದು ಹೌದಲ್ವಾ? ದೇವ್ರ ವಾಗ್ದಾನ, ಭವಿಷ್ಯತ್ತು ದಿನಗಳಲ್ಲಿ ಹೀಗೆ ನಾನು ಮಾಡ್ತೀನಿ ಅಂತ. ಈ ವಾಗ್ದಾನವನ್ನು ಭಕ್ತರಿಗೆ ಕೊಟ್ಟಿದ್ದಾರೆ. ಅದು ಒಂದು ಸಾರಿ ಒಂದು ವಚನವನ್ನು ನಾವು ನೋಡೋಣ.
ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 3ನೇ ವಚನ. ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುವುದು, ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನಕುರಿ ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು, ನಿಮ್ಮ ಪುಟ್ಟಿಗಳಿಗೂ ಕೊಣಗಳಿಗೂ ಶುಭ ಉಂಟಾಗುವುದು, ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು, ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವನು. ಅವರು ಒಂದೇ ದಾರಿಯಿಂದ ನಿಮ್ಮ ಮೇಲೆ ಬಂದರೂ 7 ದಾರಿಗಳಿಂದ ಓಡಿ ಹೋಗುವರು. ನಿಮ್ಮ ಕಣಜಗಳು ಯಾವಾಗಲೂ ತುಂಬಿರುವಂತೆಯೂ ನಿಮ್ಮ ಪ್ರಯತ್ನಗಳೆಲ್ಲ ಸಫಲವಾಗುವಂತೆಯೂ ನಿಮ್ಮ ದೇವರಾದ ಯೆಹೋವನು ನಿಮಗೆ ಶುಭವನ್ನು ಅನುಗ್ರಹಿಸುವನು. ಆತನು ನಿಮಗೆ ಕೊಡುವ ದೇಶದಲ್ಲಿ ನಿಮಗೆ ಶುಭವನ್ನು ಉಂಟು ಮಾಡುವನು. ನೀವು ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳನ್ನು ಅನುಸರಿಸಿ ಆತನು ಹೇಳಿದ ಮಾರ್ಗದಲ್ಲೇ ನಡೆದರೆ ಆತನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ತನಗೋಸ್ಕರ ಮೀಸಲಾದ ಜನರನ್ನಾಗಿ ಸ್ಥಾಪಿಸುವನು. ಭೂಮಿಯಲ್ಲಿರುವ ಎಲ್ಲ ಜನಗಳು ನಿಮ್ಮನ್ನು ಯೆಹೋವನ ಜನವೆಂದು ತಿಳಿದುಕೊಂಡು ನಿಮಗೆ ಭಯಪಡುವರು. ಸಾಕು. ಇಲ್ಲಿ ನೋಡಿಮ್ಮ 9ನೇ ವಚನದಲ್ಲಿ, ನೀವು ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳನ್ನು ಅನುಸರಿಸಿ ಆತನು ಹೇಳಿದ ಮಾರ್ಗದಲ್ಲೇ ನಡೆದರೆ ಆತನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ತನಗೋಸ್ಕರ ಮೀಸಲಾದ ಜನರನ್ನಾಗಿ ಸ್ಥಾಪಿಸುವನು. ಭೂಮಿಯಲ್ಲಿರುವ ಎಲ್ಲ ಜನಗಳು ನಿಮ್ಮನ್ನು ಯೆಹೋವನ ಜನರೆಂದು ತಿಳಿದುಕೊಂಡು ನಿಮಗೆ ಭಯಪಡುವರು. ಅಂದರೆ ದೇವರು ಮಾಡಿರುವಂಥ ವಾಗ್ದಾನ ನಿಮ್ಮ ಜೀವನದಲ್ಲಿ ನೆರವೇರಬೇಕಾದ್ರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡಿಬೇಕು ಅಂತ ಹೇಳ್ತಾರೆ. ಆತನ ಆಜ್ಞೆಗಳನ್ನು ಕೈಗೊಂಡು ನಡಿಬೇಕು. ಏನು ಆಜ್ಞೆಗಳು? 28ನೇ ಅಧ್ಯಾಯ 1ನೇ ವಚನ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲ ಜನಾಂಗಗಳಿಗಿಂತ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವು. ಅಂದರೆ ದೇವರು ವಾಗ್ದಾನ ಕೊಡ್ತಾ ಇದ್ದಾರೆ. ಯಾವಾಗ ಕೊಡ್ತಾರೆ? ಎಲ್ಲರಿಗೂ ಕೊಟ್ಬಿಡ್ತಾರಾ? ಇಲ್ಲ. ಈ ವಚನದ ಪ್ರಕಾರ ಎಲ್ಲರಿಗೂ ಕೊಡ್ತಾರಾ? ಇಲ್ಲ. ಇದು ಇಸ್ರಾಯೇಲರಿಗೆ ಈ ವಾಗ್ದಾನವನ್ನು ಕೊಟ್ಟದ್ದು, ಇಸ್ರಾಯೇಲ್ ಜನಾಂಗದವರಿಗೆ. ಆ ಇಸ್ರಾಯೇಲ್ ಜನಾಂಗದವರಿಗೂ ಕೂಡ ಏನು ಹೇಳಿದಾರಪ್ಪ ಅಂತ ನೋಡುವಾಗ, ಮೊದಲು ನಾನು ಹೇಳಿರುವಂಥ ಆಜ್ಞೆಗಳಿಗೆ ನೀವು ಒಳಪಡಬೇಕು. ಮೊದಲು ನಾನು ಏನು ಹೇಳಿದ್ದೀನಿ, ನನ್ನ ಆಜ್ಞೆಗಳು ಅಂದರೆ ಧರ್ಮಶಾಸ್ತ್ರ ಕೊಟ್ಟಿದ್ದಾರಲ್ವ, ಧರ್ಮಶಾಸ್ತ್ರದಲ್ಲಿ ಆಜ್ಞೆಗಳಿದೆ ನೋಡಿ. ಆಜ್ಞೆಗಳು ಏನು ಆಜ್ಞೆಗಳಿದೆ? ದಶಾಜ್ಞೆಗಳಂತ ನಾವು ಹೇಳ್ತೀವಿ, ಹೌದಲ್ವಾ? ವಿಮೋಚನೆ ಕಾಂಡ 20ನೇ ಅಧ್ಯಾಯ ಅಲ್ಲಿ ನೋಡಿಮ್ಮ. ವಿಮೋಚನೆ ಕಾಂಡ 20ನೇ ಅಧ್ಯಾಯ ಅವರಿಗೆ ದೇವ್ರು ಕೊಟ್ಟಂಥ ಆಜ್ಞೆಗಳನ್ನು ನಾವು ನೋಡೋಣ. ಯಾಕಂದರೆ ಈ ಆಜ್ಞೆಗಳನ್ನು ಅವ್ರು ಪಾಲಿಸ್ಬೇಕು. ಆಜ್ಞೆಗಳನ್ನು ಪಾಲಿಸಿದರೆ ವಾಗ್ದಾನ ಏನು ಮಾಡಿದಾರೋ ಅದು ನೆರವೇರುತ್ತೆ. 20ನೇ ಅಧ್ಯಾಯ 11ನೇ ವಚನದಿಂದ, 6 ದಿನಗಳಲ್ಲಿ ಯೆಹೋವನು ಭೂಮಿ ಆಕಾಶಗಳನ್ನು ಸಮುದ್ರವನ್ನು ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿ 7ನೇ ದಿನದಲ್ಲಿ ವಿಶ್ರಯಿಸಿಕೊಂಡನು. ಆದ್ದರಿಂದ ಯೆಹೋವನು ಸಬ್ಬತ್ ದಿನವನ್ನು ತನ್ನ ದಿನವಾಗಿರಲಿ ಎಂದು ಆಶೀರ್ವದಿಸಿದನು. ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ. ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು, ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು, ಮತ್ತೊಬ್ಬನ ಹೆಂಡತಿ, ಗಂಡಾಳು, ಹೆಣ್ಣಾಳು, ಎತ್ತು, ಕತ್ತೆ ಮುಂತಾದ ಯಾವುದನ್ನು ಆಶಿಸಬಾರದು. ಸಾಕು ನೋಡಿ ಇಲ್ಲಿ ಈ ವಚನಗಳು ಯಾರು ಕೊಟ್ಟಿದ್ದು ಹೇಳಿಮ್ಮ? ಇಸ್ರಾಯೇಲರಿಗೆ ಕೊಟ್ಟಿರೋದು. ಯಾರು ಕೊಟ್ಟಿದ್ದು? ದೇವರು ಕೊಟ್ಟಿರೋದು, ಮೋಶೆ ಮೂಲಕ ಕೊಟ್ಟಿದ್ದು. ಈ ವಚನಗಳನ್ನು ಖಂಡಿತವಾಗಿ ಪಾಲಿಸ್ಬೇಕು, ಅವರು ಬಿಡಬೇಕಾ? ಪಾಲಿಸಬೇಕು, ಖಂಡಿತವಾಗಿ ಪಾಲಿಸ್ಬೇಕು ತಾನೆ. ಓಕೆ, ಸಬ್ಬತ್ತು ದಿನವನ್ನು ಪಾಲಿಸಬೇಕು. 2ನೇದಾಗಿ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. 3ನೇದಾಗಿ ನರಹತ್ಯೆ ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು, ಕದಿಯಬಾರದು, ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರ್ದು, ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು, ಮತ್ತೊಬ್ಬನ ಹೆಂಡತಿಯನ್ನು, ಗಂಡಾಳು, ಹೆಣ್ಣಾಳು, ಎತ್ತು, ಕತ್ತೆ ಮುಂತಾದ ಯಾವುದನ್ನು ಆಶಿಸಬಾರದು. ಅಂದರೆ ಇವು ಆಜ್ಞೆಗಳು, ದೇವ್ರು ಕೊಟ್ಟಂಥ ಆಜ್ಞೆಗಳ. ಹೌದು. ನರಹತ್ಯೆ ಮಾಡಿ, ಇದು ನರಹತ್ಯೆ ಅಂದರೆ ಎಲ್ಲೋ ಒಂದು ಕಡೆ ನಡೀತಾ ಇದೆ ಅಂತ ನಾವು ಅಂದ್ಕೊಳ್ತೀವಿ. ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ನಿನ್ನ ಸಹೋದರನ ದ್ವೇಷ ಮಾಡಿದ್ರೇ ನೀನು ನರಹಂತಕನಂತ ಹೇಳ್ತಾನೆ. ಇನ್ನೊಂದು ಕದಿಯಬಾರ್ದು ಅಂತ ಹೇಳ್ತಾನೆ.
ಸುಳ್ಳು ಸಾಕ್ಷಿಗಳನ್ನು ಹೇಳ್ಬಾರ್ದು ಅಂತ ಹೇಳ್ತಾನೆ, ಖಂಡಿತವಾಗಿ ಸಬ್ಬತ್ತು ದಿನವನ್ನು ಆಚರಿಸಬೇಕು ಅಂತ ಹೇಳ್ತಾನೆ. ಇವೆಲ್ಲ ಕೂಡ ದೇವರು ಕೊಟ್ಟಂಥ ಆಜ್ಞೆಗಳು. ಓಕೆ. ವಾಕ್ಯದ ಪ್ರಕಾರ ಖಂಡಿತವಾಗಿ ಈ ಆಜ್ಞೆಗಳನ್ನು ಪಾಲಿಸಿದರೇ ವಾಗ್ದಾನ ಬರುತ್ತೆ. ದೇವ್ರು ಕೊಡುವಂಥ ವಾಗ್ದಾನ ಅದು ಇಸ್ರಾಯೇಲ್ರಿಗೆ. ಓಕೆ. ದೇವರ ವಾಗ್ದಾನ ನೆರವೇರಬೇಕಾದ್ರೆ, ದೇವರ ವಾಗ್ದಾನ ಏನು? ನೀವು ಕುಂತಾಗಲೂ ನಿಂತಾಗಲೂ, ಓಕೆ, ನೀವು ಕುಂತಾಗಲೂ ಆಶೀರ್ವಾದ, ನಿಂತಾಗಲೂ ಆಶೀರ್ವಾದ, ದೇವ್ರ ಮೂಲಕ ಬರುವಂಥದ್ದು ಆಶೀರ್ವಾದ. ದೇವ್ರ ಮೂಲಕ ಆಶೀರ್ವಾದ ಅಂತಂದರೆ ಭೂಲೋಕದಲ್ಲಿ ಭೌತಿಕವಾದಂಥದ್ದು ಏನೇನು ಬೇಕೋ ದೇವ್ರ ಮೂಲಕ ಸಿಗುವಂಥದ್ದು ಇದೆಯಲ್ಲ, ಅದು ಪ್ರತ್ಯೇಕವಾಗಿ ನಿಮ್ಗೆ ಸಿಗಬೇಕಾದ್ರೆ ಆಜ್ಞೆಗಳನ್ನು ಪಾಲಿಸ್ಬೇಕು. ಆಜ್ಞೆಗಳನ್ನು ಪಾಲಿಸಿದಾಗ ದೇವ್ರು ಕೊಟ್ಟಂಥ ವಾಗ್ದಾನ ಇದೆಯಲ್ಲ, ಆ ವಾಗ್ದಾನಗಳು ಅವ್ರ ಜೀವನದಲ್ಲಿ ನೆರವೇರುತ್ತೆ. ಅಂದರೆ ಇಲ್ಲಿ ಆಜ್ಞೆಗಳನ್ನು ಪಾಲಿಸಿದ್ರೆ ಮಾತ್ರನೇ ನಮಗೆ ವಾಗ್ದಾನ ನೆರವೇರುತ್ತೆ. ಓಕೆ. ಇವಾಗ ಈ ಕಾಡಿನಲ್ಲಿ ವಾಗ್ದಾನದ ವಚನಗಳಿದೆ, ಹೌದಲ್ವ? ಯಾರಿಗೆ ಕೊಟ್ಟಿದ್ದು? ಅವ್ರು ಕೊಟ್ಟಿದ್ದು. ಇವರೇನು ಮಾಡ್ತಾ ಇದ್ದಾರೆ? ನಿಜವಾಗ್ಲೂ ದೇವರ ಆಜ್ಞೆಗಳನ್ನು ಇವರು ನೆರವೇರಿಸ್ತಾ ಇದ್ದಾರಾ? ದೇವರ ಆಜ್ಞೆದ ಪ್ರಕಾರ ಇವ್ರು ನಡೀತಾ ಇದ್ದಾರಾ? ಇಲ್ಲ. ವರ್ಷಕ್ಕೊಂದು ಸಾರಿ ಗುಂಪಾಗಿ ಬಂದಿದ್ದೀವಿ. ಯಾರು ಇವರೆಲ್ಲರಪ್ಪ ಅಂತ ನೋಡುವಾಗ ಹಬ್ಬಕ್ಕೆ ಬರೋರು, ಇಲ್ಲ ವರ್ಷಕ್ಕೊಂದು ಸಾರಿ ಬರೋರು, ನಿಜವಾಗ್ಲೂ ವಾಕ್ಯದ ಪ್ರಕಾರ ಜೀವನ ಇಲ್ಲ. ಕುಡಿತಾ ಇರ್ತಾರೆ ಕೆಲವರು, ಅದರಲ್ಲಿ ಕುಡುಕರು ಇರ್ತಾರೆ, ಇನ್ನು ಕೆಲವರು ವ್ಯಭಿಚಾರಿಗಳಿರ್ತಾರೆ, ಇನ್ನು ಕೆಲವರು ಬರೀ ಸುಳ್ಳನ್ನೇ ಹೇಳ್ತಾ ಇರ್ತಾರೆ. ಈ ಕಡೆ ಆ ಕಡೆ ಹೋದ್ರೆ ಬರೀ ಸುಳ್ಳು ಮಾತುಗಳನ್ನು ಮಾತಾಡ್ತಾರೆ. ಇನ್ನು ಕೆಲವು ತಪ್ಪು ಮಾಡ್ತಾ ಇರ್ತಾರೆ, ಇನ್ನು ಕೆಲವು ಕಳ್ಳತನ ಮಾಡ್ತಾ ಇರ್ತಾರೆ, ಇನ್ನು ಕೆಲವು ಮೋಸ ಮಾಡ್ತಾ ಇರ್ತಾರೆ, ಅನ್ಯಾಯ ಮಾಡ್ತಾ ಇರ್ತಾರೆ. ಸರ್ಕಾರದಲ್ಲಿ ನೌಕರಿ ಮಾಡೋರು ಕೂಡ ಒಂದು ರೀತಿಯಲ್ಲಿ ಲಂಚ ತೆಗೆದುಕೊಡ್ತಾ ಇರ್ತಾರೆ. ಅವರು ಕೂಡ ನಮ್ಮ ಕ್ರೈಸ್ತರ ಮಧ್ಯದಲ್ಲಿ ಕೂಡ ಕೆಲವರು ಇದ್ದಾರೆ. ಇವರೆಲ್ಲರೂ ಮಾಡೋರು ಮತ್ತೆ ವರ್ಷಕ್ಕೊಂದು ಸಾರಿ 31ನೇ ತಾರೀಕು, ಡಿಸೆಂಬರ್ 31ನೇ ತಾರೀಕು ಬಂದಾಗ ರಾತ್ರಿ ದೇವರು ಈ ವಾಗ್ದಾನ ಕೊಟ್ಟರು ಅಂತೇಳಿ ತೊಗೊಳ್ತಾರೆ. ಇದು ಕೂಡ ವಾಗ್ದಾನಗಳು ಹೇಗಿದೆಪ್ಪ ಅಂತ ನೋಡುವಾಗ ಸೆಲೆಕ್ಟ್ ಮಾಡಿರ್ತಾರೆ. ಬೈಬಲಲ್ಲಿ ಬರೆಯಲ್ಪಟ್ಟಂಥ ಎಲ್ಲ ವಿಷಯಗಳನ್ನು, ದೇವರು ಕೊಟ್ಟಿರುವಂಥ ವಾಕ್ಯಗಳನ್ನು ಇವರು ಸೆಲೆಕ್ಟ್ ಮಾಡಲ್ಲ. ಇವರಿಗೆ ಅನುಕೂಲವಾದಂಥ ವಚನಗಳನ್ನು ಸೆಲೆಕ್ಟ್ ಮಾಡಿ ಪ್ರಿಂಟ್ ಮಾಡಿರ್ತಾರೆ. ಓಕೆ. ಪ್ರಿಂಟ್ ಮಾಡಿ ಇವ್ರು ತಗೊಂಡು ಇದರಿಂದ ಖುಷಿ ಪಡ್ತಾರೆ. ನಿಜವಾಗ್ಲೂ ದೇವ್ರ ಮೂಲಕ ವಾಗ್ದಾನ ನೆರವೇರಬೇಕಾದ್ರೆ ಅವರ ಆಜ್ಞೆಗಳನ್ನು ಇವ್ರು ಪಾಲಿಸ್ಬೇಕು. ಹೌದಮ್ಮ? ಅವರ ಆಜ್ಞೆಗಳನ್ನು ಪಾಲಿಸಿದಾಗ ದೇವರು ಏನೇನು ವಾಗ್ದಾನಗಳು ಮಾಡಿದ್ದಾರೋ, ಏನೇನು ಆಶೀರ್ವಾದ ಕೊಟ್ಟಿದ್ದಾರೋ ಅದು ಅವರ ಜೀವನದಲ್ಲಿ ನೆರವೇರುತ್ತೆ. ಇದು ಒಂದು ಕಾಲದಲ್ಲಿ ಇಸ್ರಾಯೇಲ್ ಜನಾಂಗದವರಿಗೆ ಕೊಟ್ಟಿರುವಂಥದ್ದು. ಒಂದು ಕಾಲದಲ್ಲಿ ಇಸ್ರಾಯೇಲರಿಗೆ ಕೊಟ್ಟಿದ್ದು, ಕೊಟ್ಟಂಥ ವಾಗ್ದಾನ ಅವ್ರ ಜೀವನದಲ್ಲಿ ನೆರವೇರಿದೆ. ಯಾವಾಗ ದೇವರನ್ನು ಬಿಟ್ಟು ಇಷ್ಟ ಬಂದಾಗ ನಡ್ಕೊಂಡಾಗ ಶಾಪನೂ ಬಂದಿದೆ ಅವರಿಗೆ. ಶಾಪನೂ ಬರುತ್ತೆ ಅಂತ ಹೇಳಿದ್ದಾರೆ, ಆಶೀರ್ವಾದ ಬರುತ್ತೆ ಅಂತೇಳಿ ವಾಗ್ದಾನ ಮಾಡಿದ್ದಾರೆ. ಎರಡು ವಾಗ್ದಾನದಲ್ಲಿ ಎರಡಿದೆ. ಒಂದು ಆಶೀರ್ವಾದ ಬರುತ್ತೆ ಎನ್ನುವಂಥದ್ದು ವಾಗ್ದಾನ, ಇನ್ನೊಂದು ಶಾಪ ಬರುತ್ತೆ ಎನ್ನುವಂಥದ್ದು ಕೂಡ ವಾಗ್ದಾನ ಮಾಡಿದ್ದಾರೆ. ನಾವು ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ? ಆಶೀರ್ವಾದ ಬರುವಂಥ ವಚನಗಳನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಶಾಪ ಬರುವಂಥ ವಾಗ್ದಾನಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವ? ಇಲ್ಲ. ದೇವರ ಆಜ್ಞೆಗಳನ್ನು ಮೀರಿ ಪಾಪ ಮಾಡಿದ್ರೆ ರೋಗ ಬರುತ್ತೆ, ಅಂಟು ರೋಗ ಬರುತ್ತೆ, ಇಲ್ಲಾಂದರೆ ನಾಶವಾಗ್ತೀರಾ, ಇಲ್ಲಾಂದರೆ ಶತ್ರುಗಳ ಕೈ ಒಪ್ಪಿಸಿ ನಿಮ್ಮನ್ನು ನಾಶ ಮಾಡ್ತೀನಿ, ಇವೆಲ್ಲ ಹೇಳ್ತಾರಲ್ಲ. ಇಲ್ಲ, ಇದು ಬೇಕಾದ ತೋರಿಸಿ ನಿಮಗೆ. ನೋಡೋಣ. ಇದು ಅದೇ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 15ನೇ ವಚನ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 15ನೇ ವಚನ. ಆದರೆ ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಡದೆ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞಾವಿಧಿಗಳನ್ನು ಅನುಸರಿಸದೆ ಹೋದರೆ ಈ ಅಶುಭಗಳು ನಿಮಗೆ ಪ್ರಾಪ್ತವಾಗುವವು. ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಅಶುಭ ಉಂಟಾಗುವುದು, ನಿಮ್ಮ ಪುಟ್ಟಿಗಳಿಗೂ ಕೊಣವಿಗಳಿಗೂ ಅಶುಭ ಉಂಟಾಗುವುದು, ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನಕುರಿಗಳಿಗೂ ಅಶುಭ ಉಂಟಾಗುವುದು, ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಅಶುಭ ಉಂಟಾಗುವುದು. ನೀವು ದುರ್ನಡತೆ ಉಳ್ಳವರಾಗಿ ಯೆಹೋವನನ್ನು ಬಿಟ್ಟಿದ್ದರಿಂದ ಆತನು ನಿಮ್ಮ ಎಲ್ಲ ಪ್ರಯತ್ನಗಳಲ್ಲೂ ವಿಪತ್ತು, ಕಳವಳ, ಶಾಪ ಇವುಗಳನ್ನು ಉಂಟು ಮಾಡುತ್ತಾ ನಿಮ್ಮನ್ನು ಬೇಗನೆ ನಾಶ ಮಾಡುವನು. ವ್ಯಾಧಿಯು ನಿಮಗೆ ಹತ್ತಿಕೊಂಡೇ ಇರುವಂತೆ ಯೆಹೋವನು ಮಾಡಿ ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ನಿಮ್ಮಲ್ಲಿ ಒಬ್ಬರೂ ಉಳಿಯದಂತೆ ಮಾಡುವನು. ಆತನು ನಿಮ್ಮನ್ನು ಕ್ಷಯರೋಗ, ಚಳಿಜ್ವರ, ಉರಿತ ಉಷ್ಣ ಜ್ವರಗಳಿಂದಲೂ, ದೇಶವನ್ನು ಕ್ಷಾಮದಿಂದಲೂ, ಬೆಳೆಯನ್ನು ಕಾಡಿಗೆ ಬಿಸಿ ಗಾಳಿಗಳಿಂದಲೂ ಬಾಧಿಸಲಾಗಿ ನೀವು ಸಾಯುವ ತನಕ ಇವು ನಿಮ್ಮನ್ನು ಬೆನ್ನತ್ತುವವು.
ಇದು ಯಾರಾದರೂ ಓದ್ತಾರೆ, ಯಾರಾದರೂ ಕಾರ್ಡ್ನಲ್ಲಿ ಕೊಡ್ತಾರೆ ಈ ವಾಗ್ದಾನಗಳನ್ನು? ಇಲ್ಲಿವರೆಗೆ ಒಂದು ನೋಡಿಲ್ಲ ನಾನು. ಈ ವಾಗ್ದಾನಗಳನ್ನು ಚೀಟಿಯಲ್ಲಿ ಬರೆದು ಕೊಡ್ತಾರಾ, ಪ್ರಿಂಟ್ ಮಾಡಿಸ್ತಾರಾ? ಮಾಡಿಸಲ್ಲ. ಮಾಡಿಸ್ರಿ ಯಾರು ತಗೊಳೋದೇ ಇಲ್ಲ ಅಣ್ಣ. ತಗೊಳ್ಳಲ್ಲ, ಚರ್ಚಿಗೆ ಬರಲ್ಲ ಇವರು. ಚರ್ಚಿಗೆ ಬರಬೇಕಾದ್ರೆ, ಸಭೆಯಾಗಿ ಸೇರಬೇಕಾದ್ರೆ ವಾಗ್ದಾನಗಳು, ದೇವರು ವಾಗ್ದಾನಗಳು ಕೊಡ್ತಾನೆ. ದೇವರು ಪ್ರೀತಿ ಸ್ವರೂಪನು, ದೇವರು ಕರುಣಾಸಾಗರನು, ದೇವರು ನಿಜವಾಗ್ಲೂ ಪ್ರೀತಿ ಸ್ವರೂಪ ಅನ್ನೋದಕ್ಕೆ ಈ ಅದ್ಭುತವಾದಂಥ ಜಗತ್ತೇ ಸಾಕ್ಷಿ. ಹೌದಣ್ಣ. ಪ್ರೀತಿ ಸ್ವರೂಪನು. ಎರಡನೇದಾಗಿ ಯೇಸು ಪ್ರಭುವೇ ಸಾಕ್ಷಿ, ಖಂಡಿತ ಪ್ರೀತಿ ಸ್ವರೂಪನು. ಎರಡು ಮಾತಿಲ್ಲ. ಆದರೆ ದೇವರ ಮಾತನ್ನು ಪಕ್ಕಕ್ಕಿಟ್ಟು ಜೀವಿಸಿದರೆ ಅವರ ಕಾಲದಲ್ಲಿ ಇಂಥವೆಲ್ಲ ನಡೆದಿದೆ. ಆಶೀರ್ವಾದನೂ ಅನುಭವಿಸಿದ್ದಾರೆ, ಶಾಪನೂ ಅನುಭವಿಸಿದ್ದಾರೆ. ಓಕೆ. ಇವಾಗ ನಾವೇನು ಮಾಡ್ತಾ ಇದ್ದೀವಿ ಅಂತ ನೋಡುವಾಗ ಆಶೀರ್ವಾದ ಮಾತ್ರ ವಚನಗಳನ್ನು ತಗೊಳ್ತಾ ಇದ್ದೀವಿ, ಮತ್ತು ಶಾಪದ ವಚನಗಳು ಮುಚ್ಚಿಡ್ತಾ ಇದ್ದೀವಿ. ಆಲೋಚನೆ ಮಾಡಿ. ಶಾಪ ಕೊಟ್ಟಿದ್ದಾರಲ್ಲ, ಅಂದರೆ ನನ್ನನ್ನು ಬಿಟ್ಟು ಮಾಡಬಾರದ ಪಾಪಗಳನ್ನು ಮಾಡಿದಾಗ ನಿಮಗೆ ಶಾಪಗಳು ಬರುತ್ತೆ ಅಂತ ಹೇಳಿದ್ದಾರೆ ನೋಡಿ. ಹೌದು, ವಾಕ್ಯದಲ್ಲಿ. ಮತ್ತು ಇದನ್ನೇ ಯಾಕೆ ಕೊಡ್ತಾ ಇಲ್ಲ ನಮ್ಮ ಕ್ರೈಸ್ತರು? ಅಂದರೆ ಮಾಯ ಮಾಡಿ ಮತ್ತಿನಲ್ಲಿ ನಡೆಸ್ತಾ ಇದ್ದಾರಾ? ತಪ್ಪು ಮಾಡಿದರೆ ಈ ರೀತಿ, ತಪ್ಪು ಮಾಡಿದರೆ ಈ ರೀತಿ ನೀವು ಶಾಪ ತಂದುಕೊಳ್ತೀರಿ ಅನ್ನುವಂಥದ್ದು ವಚನ ಯಾಕೆ ಬರೀತಾ ಇಲ್ಲ? ಇದು ಕೂಡ ವಾಗ್ದಾನ ಮಾಡಿದಾರಲ್ವ ದೇವರು. ಖಂಡಿತ. ದೇವರು ಆಶೀರ್ವಾದ ಮಾಡ್ತೀನಿ ಅನ್ನುವಂಥದ್ದು ವಾಗ್ದಾನ. ಏನ್ಮ ವಾಗ್ದಾನ ಅಂದರೆ ನೀವು ಈ ರೀತಿ ನಡ್ಕೊಂಡ್ರೆ ಭವಿಷ್ಯತ್ತು ದಿನಗಳಲ್ಲಿ ನಿಮಗೆ ನಾನು ಆಶೀರ್ವಾದ ಮಾಡ್ತೀನಿ ಅಂತ ವಾಗ್ದಾನ. ಹೌದು. ಮುಂಚಿತವಾಗಿ ಪ್ರಮಾಣ ಮಾಡಿದ್ದಾರೆ, ಮುಂಚಿತವಾಗಿ ಈ ಥರ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ನನ್ನನ್ನು ಬಿಟ್ಟು, ನನ್ನ ಆಜ್ಞೆಗಳನ್ನು ಬಿಟ್ಟು ನಡ್ಕೊಂಡ್ರೆ ನಿಮಗೆ ಶಾಪ ಬರುತ್ತೆ. ಇದನ್ನು ವಾಗ್ದಾನ. ಈ ವಾಗ್ದಾನವನ್ನು ಮುಚ್ಚಿಡ್ತಾ ಇದ್ದಾರಲ್ಲ ಅಣ್ಣ, ಯಾರು ಹೇಳ್ತಾ ಇಲ್ಲ. ಅಂದರೆ ಇದು ವೈಯಕ್ತಿಕವಾದಂಥ ವಾಗ್ದಾನಗಳು. ಹೌದು. ನಮ್ಮ ಪರ್ಸನಲ್ ಜೀವನದಲ್ಲಿ, ಅಂದರೆ ನಮ್ಮ ಕುಟುಂಬದಲ್ಲಿ ನಡೆಯುವಂಥದ್ದು, ಭಕ್ತರ ಕುಟುಂಬದಲ್ಲಿ ನಡೆಯುವಂಥದ್ದು. ಓಕೆ. ಇಸ್ರಾಯೇಲರ ಮಧ್ಯದಲ್ಲಿ ಲೋಕರಕ್ಷಕನು ಬರುವಂಥ ವಾಗ್ದಾನ ಇದು ಬೇರೆ ಇದೆ. ಕನ್ನಿಕೆ ಮೂಲಕ ಒಬ್ಬ ಮಗನು, ಆ ಮಗನ ಮೂಲಕ ಲೋಕಕ್ಕೆ ರಕ್ಷಣೆ, ಇದೊಂದು ವಾಗ್ದಾನ. ಟೋಟಲ್ ಲೋಕಕ್ಕೆ ಕೊಡುವಂಥ ವಾಗ್ದಾನ. ಲೋಕಕ್ಕೆ ಒಂದು ಕಾಲದಲ್ಲಿ ಕ್ರಿಸ್ತ ಪೂರ್ವದಲ್ಲಿ ಕೊಟ್ಟಿದ್ದಾನೆ. ಅದು ಇಸ್ರಾಯೇಲರ ಗೋತ್ರಗಳಲ್ಲಿ ಯೂದ ಗೋತ್ರ ಇದೆ, ಆ ಗೋತ್ರದ ಮೂಲಕ ಆ ವಾಗ್ದಾನ ನೆರವೇರಿಸ್ತಾರೆ. ಅದು ಟೋಟಲ್ ಪ್ರಪಂಚಕ್ಕೆ ಸಂಬಂಧಪಟ್ಟದ್ದು, ಯೇಸು ಕ್ರಿಸ್ತ ಸಂಬಂಧಪಟ್ಟ. ನಮ್ಮ ವೈಯಕ್ತಿಕವಾದಂಥ ಜೀವನದಲ್ಲಿ ನಡೆಯುವಂಥ ವಾಗ್ದಾನಗಳು ಅದು ಈ ಥರ ಇದೆ. ಈ ವಾಗ್ದಾನಗಳಲ್ಲೂ ಬೇರೆ ಬೇರೆ ರೀತಿ ವಾಗ್ದಾನ ಇದೆ. ಹೌದು, ದೇವರು ರಕ್ಷಣೆ ಮಾರ್ಗವನ್ನು ಟೋಟಲ್ ಪ್ರಪಂಚದಲ್ಲಿ ನಡೆಸಬೇಕಾದಂಥ ಕಾರ್ಯ ಇದೆ ಅಲ್ವ, ಅದೊಂದು ವಾಗ್ದಾನ. ಒಂದು ಕಾಲದಲ್ಲಿ ಇಸ್ರಾಯೇಲ್ಗೆ ಕೊಟ್ಟಿರುವಂಥ ವಾಗ್ದಾನ. ಓಕೆ. ಅವ್ರ ಮಧ್ಯದಲ್ಲಿ ಕೆಲವು ನೆರವೇರಿಸ್ತಾರೆ. ದೇವರನ್ನ ಬಿಟ್ಟು ಇಷ್ಟ ಬಂದಾಗೆ ನಡ್ಕೊಂಡಾಗ ಶಾಪನೂ ಬರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಹೌದಲ್ಲ. ಈ ವಾಕ್ಯಗಳೆಲ್ಲ ಮುಚ್ಚಿಡ್ತಾರೆ. ಹಬ್ಬ ಬಂತು, ಹಬ್ಬಕ್ಕೆ ಕೇಕ್ ತಿನ್ನೋಣ, ಕ್ರಿಸ್ಮಸ್ ಕೇಕು ಅದಂತೇಳಿ ಇದರಲ್ಲಿ ಮಾಯದಲ್ಲಿ ಜೀವಿಸ್ತಾರೆ. ಜನವರಿ ಬರುತ್ತೆ, ಈ ಜನವರಿದಲ್ಲಿ ಹೊಸ ವರ್ಷದಲ್ಲಿ ಹೆಜ್ಜೆ ಆಗ್ತಾಯಿದ್ದೀವಿ, ದೇವರೆಲ್ಲ ಕಾಪಾಡಿದ್ರು, ದೇವ್ರಿಗೆ ಸ್ತೋತ್ರಗಳು ಅಂಥೇಳಿ ಒಂದು ವಾಗ್ದಾನದ ಚೀಟಿ ಕೊಡಿ ದೇವರೇ, ತೊಗೊಂಡು ಹೋಗ್ಬಿಡ್ತೀವಿ ಅಂತೇಳಿ ಒಂದು ವಚನ ತೊಗೊಂಡು ಸರಿ ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಯಾವಾಗ ಕಾಣ್ತಾರೆ ಇವರು? ಕುಟುಂಬ ಸಹಿತವಾಗಿ ಮುಂದಿನ ವರ್ಷ ಕ್ರಿಸ್ಮಸ್ ಬರಬೇಕು, ಇಲ್ಲ ಜನವರಿ ಬರಬೇಕು, ಇಲ್ಲದಿದ್ದರೆ ಗುಡ್ ಫ್ರೈಡೆ. ಈ ಕಾಲದಲ್ಲಿ ಕುಟುಂಬ ಸಹಿತವಾಗಿ ಸಭೆಗೆ ಹೋಗ್ತೀವಿ. ಅಂದರೆ ಇವರು ಎಷ್ಟು ದೇವರ ವಾಕ್ಯಗಳನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, ನೀವು ಆಲೋಚನೆ ಮಾಡಬೇಕು. ಹೌದಣ್ಣ. ತುಂಬ ತಪ್ಪು ಮಾಡ್ತಾ ಇಲ್ವಾ? ಖಂಡಿತ. ಯಾರು ಸರಿ ಮಾಡ್ತಾರೆ? ನಾವೇ ಸರಿ ಮಾಡಬೇಕು. ಸರಿ ಮಾಡೋರೆ ದೊಡ್ಡ ದೊಡ್ಡ ಸೇವಕರೇ ಹೆಂಗಿದ್ದಾರೆ? ಸರಿ ಮಾಡ್ಕೊಳ್ಬೇಕು ಸೇವಕರೇ ಅಂತಂದಾಗ ನಮ್ಮ ಬಗ್ಗೆ ತಪ್ಪಾದಂಥ ಮಾಹಿತಿ ಕೊಡ್ತಾರೆ. ನಮ್ಮ ವಿಷಯದಲ್ಲಿ, ನನ್ನ ವಿಷಯದಲ್ಲಿ ರಾಮು ಬ್ರದರ್ ಮಾತು ಕೇಳೋಕೆ ಹೋಗ್ಬೇಡಿ, ಅವ್ರ ಬಳಿಗೆ ಹೋಗ್ಬೇಡ್ರಿ ಅಂತೇಳಿ ಕೆಲವರು ಪಾಸ್ಟರ್ಗಳು ಏನು ಮಾಡ್ತಾರೆ ಗೊತ್ತಮ್ಮ? ಇವರು ಯೆಹೋವ ಸಾಕ್ಷಿಗೆ ಸಂಬಂಧಪಟ್ಟವರು. ನನ್ನ ಬಗ್ಗೆ ರಾಮು ಬ್ರದರ್ ಮಾತಾಡಿದ್ರೆ ಹೋಗಬೇಡಿ, ಅವರು ರಾಮು ಬ್ರದರ್ ಯೆಹೋವ ಸಾಕ್ಷಿಗೆ ಸಂಬಂಧಪಟ್ಟವನು. ಅಂದರೆ ಈ ಸಮಾಜದಲ್ಲಿ, ನಮ್ಮ ಕ್ರೈಸ್ತ ಸಮಾಜದಲ್ಲಿ ಯೆಹೋವ ಸಾಕ್ಷಿಗಳಂತೇಳಿ ಗುಂಪಿದೆ. ಆ ಗುಂಪಿಗೆ ಸಂಬಂಧಪಟ್ಟವನು ರಾಮು ಬ್ರದರ್ ಅಂತೇಳಿ ಕೆಲವರು ಲಾಕ್ ಮಾಡ್ತಾ ಇದ್ದಾರೆ. ಕೇಳಬೇಡಿ, ಹೋಗಬೇಡಿ, ಆ ರಾಮು ಬ್ರದರ್ ಮಾತಾಡುವಾಗ ವಾಕ್ಯಗಳನ್ನು ಕೇಳೋಕ್ಕೆ ಹೋಗಬೇಡಿ, ಅವ್ರ ಸಭೆಗೆ ಹೋಗಬೇಡಿ. ಸೇವಕರು ಈ ಥರ ಸೇವಕರು ಮತ್ತು ಸಭೆಯಲ್ಲಿ ಕೆಲವರಿಗೆ ಹೇಳಿ ದಾರಿ ತಪ್ಪಿಸ್ತಾ ಇದ್ದಾರೆ. ಹೇಗಿದ್ದಾರೆ ಇಲ್ಲಿ?
ಇದನ್ನು ಅಂದರೆ ಯೆಹೋವ ಸಾಕ್ಷಿಗಳು ಅಂತ ಹೇಳಿಕೊಳ್ಳುವಂಥ ಒಂದು ಗುಂಪಿದೆಮ್ಮ. ಆ ಗುಂಪು ವಾಕ್ಯಕ್ಕೆ ವಿರುದ್ಧವಾಗಿ ಬೋಧನೆ ಮಾಡ್ತಾ ಇದೆ. ಆ ಗುಂಪಿನ ವಿಷಯದಲ್ಲಿ ನಾನು ಯೂಟ್ಯೂಬಲ್ಲಿ ಮಾತಾಡಿ ಸುಮಾರು ವರ್ಷಗಳ ಹಿಂದೆ ಹೇಳಿದ್ದೀನಿ, ನೀವು ಬೈಬಲ್ ಪ್ರಕಾರ ಬಹಳ ತಪ್ಪು ಮಾಡ್ತಾ ಇದ್ದೀರಾ ಅಂತೇಳಿ ಹೇಳಿದ ನಿಮ್ಮನ್ನೇ ಯೆಹೋವ ಸಾಕ್ಷಿಗಳು ಅವ್ರಿಗೆ ಹೇಳಿದೆ ನಾನು. ವಾಕ್ಯಕ್ಕೆ ವಿರುದ್ಧವಾದಂಥ ಬೋಧನೆ ಮಾಡ್ತಾ ಇದ್ದೀರಾ, ನೀವು ತಪ್ಪುಗಳನ್ನು ಸರಿಪಡಿಸ್ಕೊಳ್ಬೇಕು ಅಂತೇಳಿ ವಾಕ್ಯದ ಮೂಲಕ ಉತ್ತರ ಕೊಟ್ಟಿದ್ದೀನಿ ನಾನು. ನಾವು ನೇರವಾಗಿ ಮಾತಾಡೋಕ್ಕೂ ರೆಡಿ ಇದ್ದೀವಿ, ಉತ್ತರ ಕೊಟ್ಟಿದ್ದೀವಿ. ಆದರೂ ಕೂಡ ನಮ್ಮ ಮೇಲೆ ಇವರು ನಿಂದನೆ ಹಾಕಿ ನೋಡದಂತೆ ತಡಿತಾ ಇದ್ದಾರೆ ಅಂತಂದರೆ ಇವರು ತಡೆಯೋರು? ಇವರು ಕ್ರಿಸ್ತ ವಿರೋಧಿಗಳು. ದೇವರ ಭಕ್ತರಂತೀರಾ ಅಥವಾ ಕ್ರಿಸ್ತ ವಿರೋಧಿಗಳಂತೀರಾ? ಕ್ರಿಸ್ತ ವಿರೋಧಿಗಳ. ಯಾಕೆಂದರೆ ಈ ಸತ್ಯವಾದ ಬೋಧನೆ ಪ್ರತಿ ಮನೆಗೆ ತಲುಪಬೇಕು. ಹೌದು. ಮಾಯ ಮಾತುಗಳನ್ನು ಹೇಳಿ ವಾಗ್ದಾನಗಳಂತ ಹೇಳ್ತಾರೆ, ಹಬ್ಬ ಅಂತ ಹೇಳ್ತಾರೆ, ಇಲ್ಲದ್ದು ಸಲ್ಲದ್ದೆಲ್ಲ ಆಚರಣೆಗಳನ್ನು ಮಾಡಿ ಸಭೆಯಲ್ಲಿದ್ದಂಥ ಭಕ್ತರನ್ನು ಕೆಡಿಸಿ ಹಾಳು ಮಾಡಿ ದಾರಿ ತಪ್ಪಿಸಿ ನರಕಾಗ್ನಿ ನಡೆಸ್ತಾ ಇದ್ದಾರೆ. ಕಾಪಾಡಬೇಕಾದ್ರೆ ಪ್ರತಿ ಕ್ರೈಸ್ತರು ಸಿದ್ಧರಾಗಬೇಕು. ಪ್ರತಿ ಕ್ರೈಸ್ತರು ಸತ್ಯದ ಮಾರ್ಗದಲ್ಲಿ ಬರಬೇಕು. ಖಂಡಿತ ಅಣ್ಣ. ಆವಾಗಲೇ ಸಮಾಜ ಉದ್ಧಾರ ಆಗುತ್ತೆ. ಏನ್ಮಾ? ವಾಗ್ದಾನ ದೇವರೊಂದು ಕಾಲದಲ್ಲಿ ಅವರು ಕೊಟ್ಟಿದ್ದಾರೆ, ನಮಗೂ ವಾಗ್ದಾನ ಕೊಟ್ಟಿದ್ದಾರೆ. ನಮಗೂ ಕೊಡಲ್ಪಟ್ಟಂಥ ವಾಗ್ದಾನ ನಿತ್ಯ ಜೀವ ಕೊಡ್ತೀನಿ ಅಂತ ಹೇಳಿದ್ದಾರೆ, ಪರಲೋಕ ಕೊಡ್ತೀನಿ ಅಂತ ಹೇಳಿದ್ದಾರೆ, ಈ ಲೋಕದಲ್ಲಿ ಏನೇನು ಬೇಕೋ ಅದನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ನನ್ನ ರಾಜ್ಯಕ್ಕಾಗಿ ನೀತಿಗಾಗಿ ನೀವು ತೌಕಪಡಿ ಅಂತ. ಏನ್ಮಾ? ಆದ್ದರಿಂದ ಈ ವಾಗ್ದಾನದ ವಿಷಯದಲ್ಲಿ ನಮ್ಮ ಕ್ರೈಸ್ತರ ಮಧ್ಯದಲ್ಲಿ ಕೆಲವು ತಪ್ಪುಗಳು, ತಪ್ಪು ಬೋಧನೆ ನಡೀತಾ ಇದೆ. ಅದರ ವಿಷಯದಲ್ಲಿ ಪ್ರತಿಯೊಬ್ಬರೂ ಜಾಗೃತಿ ಇರಬೇಕು. ಚೀಟಿ ತೊಗೊಳ್ತೀರಾ ತಗೊಳ್ಳಿ, ಆದರೆ ಈ ವರ್ಷ ಇದೇ ಕೊಟ್ಟಿದ್ದಾರೆ ಅಂಥೇಳಿ ಮಾಯದಲ್ಲಿ ಇರಬಾರ್ದು. ಎಲ್ಲರೂ ಹೋಗಿದ್ದಾರೆ, ಎಲ್ಲರೂ ತೊಗೊಂಡಿದ್ದಾರೆ, ತೊಗೊಳ್ಳಿ. ಆದರೆ ಆ ಮೈಂಡ್ ಹೇಗಿರ್ಬೇಕು ಹೇಳಿಮ್ಮ? ಅದೊಂದು ವಾಗ್ದಾನದಲ್ಲಿ ಈ ವರ್ಷಕ್ಕಿದೆ ವಚನ ವಾಗ್ದಾನ, ಮಾಯದಲ್ಲಿ ಇರ್ಕೂಡ್ದು. ಎಲ್ಲರೂ ಹೇಗೆ ಸಂತೋಷ ಪಡ್ತಾ ಇದ್ದಾರೆ, ಏನು ಮಾಡ್ತಾರೋ ನೋಡ್ಕೊಳ್ಬೇಕು. ವಾಕ್ಯದ ಪ್ರಕಾರ ನಮ್ಮ ಜೀವನ, ವಾಕ್ಯದ ಪ್ರಕಾರ ನಮ್ಮ ಬದುಕು, ಪ್ರಾರ್ಥನೆ ಇದೆಯಾ ಇಲ್ವೋ ಇವೆಲ್ಲ ನೋಡ್ಕೋಬೇಕು. ವಾಕ್ಯಗಳನ್ನು ನೆರವೇರಿಸಿದರೆ, ಆತನ ಆಜ್ಞೆಗಳನ್ನು ಪಾಲಿಸಿದರೆ ನಮ್ಮ ಜೀವನದಲ್ಲಿ ದೇವ್ರು ಕೊಟ್ಟಂಥ ಆಶೀರ್ವಾದ ನೆರವೇರುತ್ತೆ. ಇಲ್ಲದೆ ಹೋದರೆ ಶಾಪ ಬರುತ್ತೆ. ಧನ್ಯವಾದಗಳಣ್ಣ. ತುಂಬ ಚೆನ್ನಾಗಿ ನಮಗೆ ಅರ್ಥ ಮಾಡಿಸಿದ್ದೀರಾ. ಈ ವಾಗ್ದಾನ ವಾಕ್ಯಗಳು ಇದು ನಮಗೆ ಕೊಟ್ಟಿದ್ದಲ್ಲ, ಇಸ್ರಾಯೇಲರಿಗೆ ವೈಯಕ್ತಿಕವಾಗಿ ಕೊಟ್ಟಂಥ ವಾಗ್ದಾನಗಳನ್ನು ನಾವು ಇವತ್ತು ತಗೊಂಡು ಅದು ನಮಗೆ ಬಂದು ವಾಗ್ದಾನ ಅಂತ ಇರೋದು ಒಂದು ಸರಿ ಅಲ್ಲ. ಇನ್ನೊಂದು, ಆ ವಾಗ್ದಾನಗಳು ನೆರವೇರಬೇಕಂದ್ರೆ ದೇವರು ಕೊಟ್ಟ ಆಜ್ಞೆಗಳನ್ನು ನಾವು ಈಡೇರಿಸಬೇಕು. ಅಂದರೆ ನಾವು ಕೈಗೊಂಡು ನಡಿಬೇಕು, ವಾಕ್ಯದ ಪ್ರಕಾರ ಜೀವನ ಮಾಡಬೇಕು. ಇದು ನೀವು ಇವತ್ತು ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಇದ್ರ ಮೂಲಕವಾಗಿ ನಾವು ನಿಜವಾಗೂ ಹೇಳಬೇಕು ಅಂದರೆ ನಮ್ಮ ಸಮಾಜದಲ್ಲಿ ನಮ್ಮಲ್ಲಿ ತುಂಬ ಬದಲಾವಣೆ ಆಗಬೇಕಾಗಿದೆ. ಕ್ರೈಸ್ತಿಯ ಸಮಾಜ ಖಂಡಿತವಾಗಿ ಬದಲಾವಣೆ ಆಗಬೇಕು. ವಾಕ್ಯದ ಪ್ರಕಾರ ಪ್ರಾರ್ಥನೆ, ವಾಕ್ಯದ ಪ್ರಕಾರ ಬೋಧನೆ, ವಾಕ್ಯದ ಪ್ರಕಾರ ನಡವಳಿಕೆ, ವಾಕ್ಯದ ಪ್ರಕಾರ ಜೀವನ, ವಾಕ್ಯದ ಪ್ರಕಾರ ಸಭೆ, ವಾಕ್ಯದ ಪ್ರಕಾರ ಬೋಧನೆ, ಸುವಾರ್ತೆ ನಮ್ಮಿಂದ ನಡಿಬೇಕು. ಇವು ಕ್ರೈಸ್ತರ ಮಧ್ಯದಲ್ಲಿ ಅಭ್ಯಾಸ ಮಾಡಿಕೊಳ್ಬೇಕು. ಪ್ರತಿಯೊಬ್ಬರು ಇದನ್ನು ಅಭ್ಯಾಸ ಮಾಡಬೇಕು. ಮಾಡಿಕೊಳ್ಳಲ್ಲ. ನಾವು ಹೀಗೆ ಹಳೆ ಕಾಲದಲ್ಲಿ ನಮ್ಮ ಪೂರ್ವಿಕರು, ನಮ್ಮ ಹಿರಿಯರು ಇಂಥ ಪದ್ಧತಿಗಳನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ, ನಾವು ಹೀಗೆ ಇರ್ತೀವಿ ಅಂತಂದರೆ ತೀರ್ಪಿಗೆ ಗುರಿ ಆಗ್ತಾರೆ. ಖಂಡಿತ. ಅಂದರೆ ಅಬ್ರಹಾಮನಿಗೆ ಕೊಟ್ಟದ್ದು ಇಸಾಕಗೆ ಕೊಟ್ಟ ವಾಗ್ದಾನ ನನಗಲ್ಲ, ನನಗೆ ಕೊಡುವ ವಾಗ್ದಾನ ದೇವರು ಬೇರೆ ಇರುತ್ತೆ. ನಾವು ಅವ್ರ ಜೀವನದಲ್ಲಿ ನೆರವೇರಿಸಬೇಕಾದ್ರೆ ನೀವು ಹೇಳಿದ ಹಾಗೆ ನಾವು ವಾಕ್ಯದ ಪ್ರಕಾರವಾಗಿ ನಡ್ಕೊಬೇಕು. ಎಲ್ಲ ವಿಷಯದಲ್ಲೂ, ಸರ್ವ ವಿಷಯದಲ್ಲೂ ವಾಕ್ಯದ ಪ್ರಕಾರ ನಡ್ಕೊಂಡಾಗ ನಮ್ಮ ಜೀವನದಲ್ಲಿ ಏನು ಕೊಡಬೇಕು ಅದನ್ನು ದೇವರು ಖಂಡಿತ ಕೊಡ್ತಾರೆ. ಅಂದರೆ ಇದ್ರ ಮೂಲಕ ನಾವು ತಿಳ್ಕೊಬೇಕಾಗಿದ್ದಂದರೆ ಈ ವಾಗ್ದಾನ ಅನ್ನೋದು ಒಂದು, ಅವರು ವಾಗ್ದಾನ ಕಾರ್ಡ್ ಅನ್ನೋದೊಂದು ನಾವು ಮನುಷ್ಯ ಸೃಷ್ಟಿ ಮಾಡ್ಕೊಂಡಿರೋದು ನಿಜಮ. ಅದರಿಂದ ಕೆಲವಷ್ಟು ನಾವು ಕೇಳಿದ್ದೀವಣ್ಣ, ಕೆಲ ಸಭೆಗಳಲ್ಲಿ ವಾಗ್ದಾನ ಕಾರ್ಡ್ ಹಾಗೆ ಕೊಡಲ್ಲ ಅಣ್ಣ, ಕಾಣಿಕೆ ಹಾಕಬೇಕು ಅದಕ್ಕೆ ಪ್ರಯುಕ್ತ, ಆಮೇಲೆ ಒಂದು ಕಾರ್ಡು ಕೊಡ್ತಾರೆ ಅಂತ ಕೇಳಿದ್ದೀನಿ. ಇದು ಎಷ್ಟು ಮಟ್ಟಿಗೆ ಸತ್ಯನೋ ನನಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವ್ರಿಗೆ ದುಡ್ಡು ಬೇಕು. ಈ ಕಾರ್ಡುಗಳನ್ನು ಕೊಡ್ತಾರೆ ದುಡ್ಡುಗೋಸ್ಕರ. ಖರ್ಚಿಪು, ಪ್ರಾರ್ಥನೆ ಮಾಡಿರುವಂಥ ಖರ್ಚಿಪು ಅಂತಾರೆ, ಎಣ್ಣೆ ಬಾಟಲು ಅಂತಾರೆ, ಉಪ್ಪಿನ ಪಾಕಿಟು ಅಂತಾರೆ, ಬೇಳೆ ಪಾಕಿಟು ಅಂತಾರೆ. ಒಟ್ಟಿನಲ್ಲಿ ವ್ಯಾಪಾರಮ್ಮ. ದೇವರ ಸಭೆಯಲ್ಲಿ ವ್ಯಾಪಾರ ಸ್ಟಾರ್ಟ್ ಆಗಿದೆ. ಅಂದರೆ ದೊಡ್ಡ ದೊಡ್ಡ ತಪ್ಪುಗಳು ನಡೀತಾ ಇದೆ. ದೊಡ್ಡ ದೊಡ್ಡ ಬೋಧಕರು ಅನ್ಸ್ಕೊಂಡವರು, ದೊಡ್ಡ ದೊಡ್ಡ ಅಧಿಕಾರದಲ್ಲಿದ್ದವರೇ ಇದಕ್ಕೆ ಸಪೋರ್ಟಿಂಗ್ ಆಗಿರ್ತಾರ ಅಂತ
ಹೌದು, ಈ ಥರ ನಡೀತಾ ಇದೆ, ತಪ್ಪು ನಡೀತಾ ಇದೆ. ಪ್ರತಿ ಯುವಕರು, ಯುವತಿಯರು, ಯೌವನಸ್ಥರು ಸಿದ್ಧರಾಗಬೇಕು, ಎಚ್ಚರಗೊಳ್ಬೇಕು. ಅಂದರೆ ನಾನು ಯಾರನ್ನ ದ್ವೇಷಿಸ್ತಾ ಇಲ್ಲ, ಸರಿ ಆಗಬೇಕು. ಯಾಕಂದರೆ ನಾವು ಪರಲೋಕಕ್ಕೆ ಹೋಗ್ಬೇಕಲ್ವಮ್ಮ. ಇವ್ರ ಮೇಲೆ ಯಾರ ಮೇಲೆ ದ್ವೇಷ ಇಲ್ಲ ನನಗೆ. ಯಾಕೆ ಹೇಳ್ತಿದ್ದೇನೆಂದರೆ ನಾವೆಲ್ಲರೂ ಪರಲೋಕಕ್ಕೆ ಹೋಗ್ಬೇಕಲ್ವಾ, ನಾವು ದೇವ್ರ ಬಳಿಗೆ ಸೇರಬೇಕು. ಈ ತಪ್ಪು ಮಾಡಿದಾಗ ದೇವ್ರ ಬಳಿಗೆ ಸೇರಲ್ಲ. ದೇವ್ರು ಕ್ಷಮಿಸ್ತಾರೆ ಅಂತೇಳಿ ಪಾಪ ಮಾಡಿಕೊಂಡು ತಪ್ಪು ಮಾಡ್ಕೊಂಡು ಹೋದರೆ ಎಷ್ಟು ಕಾಲದವರೆಗೆ ಕ್ಷಮಿಸ್ತಾರೆ? ದೇವರು ದೀರ್ಘ ಶಾಂತಿಯಲ್ಲಿ ಇದ್ದಾನೆ ಅಂತೇಳಿ ನಾವು ದೇವರು ಪ್ರೀತಿ ಸ್ವರೂಪನು ಕರುಣಸಾಗರನು. ಇವಾಗ ಕ್ಷಮಿಸ್ತಾನೆ ಹಾಗಂತೇಳಿ ತಪ್ಪು ಮಾಡ್ಕೊಂಡು ಹೋಗ್ತಾ ಇದ್ರೆ ಕ್ಷಮಿಸ್ತಾರ? ಇಲ್ಲ. ತಪ್ಪುಗಳನ್ನು ಸರಿಪಡಿಸ್ಕೋಬೇಕಲ್ವಾ. ನಮ್ಮ ತಪ್ಪುಗಳನ್ನು ನಾವು ಮಾಡುವಂಥ ಬೋಧನೆ ಸರಿ ಇದೆಯಾ ತಪ್ಪಿದೆಯಾ ನೋಡಿಕೊಂಡು ಸರಿಪಡಿಸ್ಕೊಂಡು ನಾವು ಮುಂದೆ ಹೆಜ್ಜೆ ಹಾಕಿದರೆ ಆಗ ನಮಗೆ ನಿತ್ಯ ಜೀವ ಸಿಗುತ್ತೆ. ಇಲ್ಲದೆ ಹೋದರೆ ಕಠಿಣವಾದ ತೀರ್ಪಾಗುತ್ತೆ. ಮೊದಲನೇದಾಗಿ ದೇವರ ಸೇವಕರಿಂದ ಕರೆಯಲ್ಪಡುವವರಿಗೆ ತೀರ್ಪಾಗುತ್ತೆ. ಓಕೆ. ಎರಡನೇದಾಗಿ ವಿಶ್ವಾಸಿಗಳಿಗೆ ಬಿಡಲ್ಲ, ದೇವರು ಯಾರನ್ನೂ ಬಿಡಲ್ಲ. ಖಂಡಿತ. ದೇವರು ಎಲ್ಲರನ್ನ ಪ್ರೀತಿಸ್ತಾರೆ, ಲೋಕದಲ್ಲಿದ್ದವರು ಎಲ್ಲರನ್ನ ಪ್ರೀತಿಸ್ತಾರೆ, ಆಯುಷ್ಕಾಲವನ್ನು ಕೊಡ್ತಾರೆ, ದೀರ್ಘ ಶಾಂತಿಯಿಂದ ಕಾದು ನೋಡ್ತಾರೆ, ಎದು ನೋಡ್ತಾರೆ. ಬದಲಾಗ್ರಿ ಅಂತೇಳಿ ದೀರ್ಘ ಶಾಂತಿ ನೋಡ್ತಾರೆ. ಬದಲಾಗಿಲ್ಲ ಅಂದರೆ ಮುಗೀತು. ಇದು ಗೊತ್ತು ಅಲ್ವಾಣ, ಪ್ರತಿಯೊಬ್ಬ ಕ್ರೈಸ್ತ ಬೋಧಕರಿಗೆ ಇದೆಲ್ಲ ಗೊತ್ತಿದ್ದು ಇದನ್ನು ಮರೆಮಾಚಿ ಯಾಕೆ ಈ ಥರ ಸಂಪ್ರದಾಯಗಳಲ್ಲಿ ಹೋಗ್ತಾ ಇದ್ದಾರೆ? ಇದ್ರ ಹಿನ್ನೆಲೆ ಏನಿರ್ಬೋದಣ್ಣ? ಅಂದರೆ ಈ ಶರೀರ ಇದೆಯಲ್ಲ, ಈ ದೇಹದ ಕೋರಿಕೆಗಳು, ಗರ್ವ, ಇವೆಲ್ಲ ಏನು ಮಾಡ್ತಾ ಇದೆ ಅಂದರೆ ಅದನ್ನು ತುಳಿದಾಕ್ತಾ ಇದೆ. ಶರೀರ ಕೋರಿಕೆಗಳು. ಆಮೇಲೆ ಈ ಲೋಕದಲ್ಲಿ ಒಳ್ಳೆಯ ಹೆಸರು ಬರಬೇಕು, ಎಲ್ಲರೂ ನನ್ನ ಹೊಗಳಬೇಕು ಎನ್ನುವಂಥದ್ದು ಒಂದು ಗರ್ವ. ಹೊಗಳಬೇಕು ಎನ್ನುವಂಥದ್ದು, ಎಲ್ಲರೂ ನನ್ನನ್ನೇ ಹೊಗಳಬೇಕು, ನನ್ನನ್ನೇ ಮೆಚ್ಚಬೇಕು, ನನ್ನನ್ನೇ ಮೆಚ್ಚಬೇಕು ಅನ್ನುವಂಥದ್ದು ಇದೆಯಲ್ಲ, ಅಹಂ ಅಂತಾರ ಅಥವಾ ಗರ್ವ ಅಂತಾರ. ಇವೆಲ್ಲ ಮನುಷ್ಯನಲ್ಲಿದೆ. ಇದೇನು ಮಾಡ್ತಾ ಇದೆ ಅಂತ ನೋಡುವಾಗ ಈ ಸತ್ಯವನ್ನು ಸಾಯಿಸ್ತಾ ಇದೆ. ಹೃದಯದಲ್ಲಿ ಸತ್ಯ ಅಂತ ಗೊತ್ತಿದ್ದರೂ ಈ ಗರ್ವ ಎನ್ನುವಂಥದ್ದು, ನಾನು ಅಂದರೆ ಏನು, ಎಲ್ಲ ನಾನೇ, ನನ್ನ ಮೂಲಕ ನಡಿಬೇಕು, ನನ್ನಿಂದನೇ ಎಲ್ಲ, ನಾನು ಕೂತ್ಕೊಂಡ್ರೆ ಕೂತ್ಕೋಬೇಕು, ನಿಂತ್ಕೊಂಡ್ರೆ ನಿಂತ್ಕೋಬೇಕು, ನಾನು ಏನು ಹೇಳಿದ್ದೀನಿ ಅದೇ ನಡಿಬೇಕು, ದೇವ್ರ ವಾಕ್ಯಕ್ಕೆ ವಿರುದ್ಧವಾಗಿದ್ದರೂ ಅದೇ ನಡಿಬೇಕು ಎಂಬುವಂಥ ಮನುಷ್ಯನಲ್ಲಿ ಗರ್ವ ತುಂಬಿಕೊಂಡಿದೆ. ಅದು ಸೈತಾನನ ಮೂಲಕ ಬಂದದ್ದು. ಅದು ಮನುಷ್ಯನು ಯಾವಾಗ ಸಾಯಿಸ್ಕೊಳ್ತಾನೋ ಆವಾಗ ಅವನು ಉದ್ಧಾರ ಆಗ್ತಾನೆ. ಆಮೇಲೆ ಅವನ ಕುಟುಂಬ ಉದ್ಧಾರ ಆಗುತ್ತೆ. ಆ ಮನುಷ್ಯನ ನಡೆಸುವಂಥ ಸಭೆ ಕೂಡ ಉದ್ಧಾರ ಆಗುತ್ತೆ. ಯಾವಾಗ ಈ ಗರ್ವದ ಹೃದಯಗಳೆಲ್ಲಿರ್ತವೋ, ಯಾವಾಗ ಈ ಗರ್ವ ತುಂಬಿಕೊಂಡಿರುತ್ತೋ, ಗರ್ವದಿಂದ ನಡ್ಕೊಳ್ತಾರೋ, ಕೋರಿಕೆ ಗರ್ವ ಇವೆಲ್ಲ ಇಟ್ಕೊಂಡು ನಡ್ಕೊಳ್ತಾರೋ, ಅವರ ಮಧ್ಯದಲ್ಲಿ ಇವೆಲ್ಲ ನಡೆಯುತ್ತೆ. ಅದನ್ನು ಬದಲಾಗಬೇಕು. ಬದಲಾದಾಗ ಈ ವಾಕ್ಯಗಳನ್ನು ಆ ಮನುಷ್ಯ ಅಂಗೀಕರಿಸ್ತಾನೆ. ಇಲ್ಲದೆ ಹೋದರೆ ಅಂಗೀಕರಿಸಲ್ಲ. ಏನು ಅಂಗೀಕರಿಸದೆ ಹೋದರೆ ಏನಾಗುತ್ತಪ್ಪ ಅಂತಂದರೆ ಎಲ್ಲ ಲೋಕದ ರೀತಿಯಲ್ಲಿ ಈ ವಿರುದ್ಧವಾದಂಥ ಕಾರ್ಯಕ್ರಮ ನಡೆಸ್ತಾ ಹೋಗ್ತಾ ಇರ್ತಾನೆ. ಆ ಕಾರ್ಯಕ್ರಮದಲ್ಲೇ ವಾಗ್ದಾನದ ಒಂದು ಕಾರ್ಯಕ್ರಮ ಹೇಗಿದೆ ನೋಡಿ. ನಿಜವಾಗೂ ನಮ್ಮ ಸಮಾಜ ಹಾಳಾಗಲಿಕ್ಕೆ ಯಾರು ಮಾದರಿಯಾಗಿರಬೇಕೋ ಅವರನ್ನೇ ದಾರಿ ತಪ್ಪಿಸುವಂಥ ಅಷ್ಟೇ ಅಲ್ವಾ. ಪ್ರಭು ಹೇಳಿದ್ದಾರೆ, ನನ್ನ ಮಾದರಿಯಾಗಿ ನೀವಿರಬೇಕು. ನಾನು ಹೇಗೆ ನಡ್ಕೊಂಡಿದ್ದೀನಿ ಅದೇ ರೀತಿಯಲ್ಲಿ ನೀವು ನಡ್ಕೋಬೇಕು. ನಾನು ಪ್ರಾರ್ಥನೆ, ನನ್ನ ಬೋಧನೆ, ನನ್ನ ನಡವಳಿಕೆ, ನಾನೇ ನಿಮಗೆ ಮಾದರಿ. ಅದಕ್ಕೆ ಪೌಲನು ಕೂಡ ಹೇಳ್ತಾನೆ, ನಾನು ಕ್ರಿಸ್ತನ ಮಾದರಿಯಲ್ಲಿ ನಾನು ಜೀವಿಸ್ತೀನಿ, ನೀವು ನನ್ನನ್ನು ನೋಡಿ ನನ್ನ ಮಾದರಿಯಲ್ಲಿ ನನ್ನ ಜೀವನ ಹೇಗಿತ್ತು ಹಾಗೆ ನೀವು ನೋಡ್ಕೋಬೇಕು. ನಮ್ಮ ಕ್ರೈಸ್ತರ ಮಧ್ಯದಲ್ಲಿ ಜಗಳ ಇದೆ, ಗಲಾಟೆಗಳಿದೆ, ದೇವ್ರು ನೋಡ್ಕೊಳ್ತಾರೆ ಬಿಡ್ರಿ. ಆಮೇಲೆ ನೀವೇನು ಮಾತಾಡ್ತೀರ ಅಂತೇಳಿ ಒಂದು ವೇಳೆ ನಾವು ಖಂಡಿಸಿದರೆ ನಮ್ಮನ್ನು ಹೀಯಾಳಿಸ್ತಾರೆ, ಅವಮಾನ ಪಡಿಸ್ತಾರೆ, ಹೋಗಬೇಡಿ ಅಂತಾರೆ. ಏನು ಮಾಡ್ತೀರಾ? ಆದರೆ ಅಣ್ಣ, ದೇವರು ಹೇಳಿದಾರಲ್ಲ, ಸಹೋದರರ ಮಧ್ಯದಲ್ಲಿ ಐಕ್ಯತೆ ಇರಬೇಕು, ಒಬ್ಬರು ತಪ್ಪು ಮಾಡಿದಾಗ ತಿದ್ದಬೇಕು, ಗದರಿಸ್ಬೇಕು ಅಂತ ಹೇಳಿದಾರಲ್ಲ ಅಣ್ಣ. ಯಾಕೆ ಇದನ್ನು ಸ್ವೀಕಾರ ಮಾಡೋಕ್ಕೆ ರೆಡಿ ಆಗ್ತಾ ಇಲ್ಲ ಅವ್ರ ಮನಸ್ಸು? ಇವಾಗ ತಿದ್ದೋರು ಕೂಡ ಹೇಗಿದ್ದಾರೆ ಗೊತ್ತಮ್ಮ? ತಿದ್ದೋರು ಇದ್ದಾರಲ್ಲ, ಇವರು ಕೂಡ ಕಳ್ರೆ, ಇವರು ಕೂಡ ಹೇಗಿದ್ದಾರೆ ಅಂದರೆ ತಿದ್ದುವಂಥ ಕೆಪಾಸಿಟಿ ಇಲ್ಲ. ಯಾಕಂದರೆ ಇವರು ಕೂಡ ಆ ರೀತಿ ತಪ್ಪಿನಲ್ಲಿದ್ದಾರೆ. ಇನ್ನೆಲ್ಲಿ ತಿದ್ದಕ್ಕಾಗುತ್ತೆ ಹೇಳಿ? ಇವರು ಅಡ್ಜಸ್ಟ್ ಹಾಕ್ಕೊಂಡು ಹೋಗಬೇಕು.
ತಿದ್ದುವಂಥವ್ರು ದೃಢವಾಗಿ ನಿಲ್ಲಬೇಕು ಹೌದು ಅಣ್ಣ. ವಾಕ್ಯದ ಮೇಲೆ ನಿಂತ್ಕೋಬೇಕು, ಭಕ್ತಿಯಿಂದ ಜೀವಿಸಬೇಕು, ಯಥಾರ್ಥವಾಗಿ ಬದುಕಬೇಕು, ತಪ್ಪು ಮಾಡಿಕೊಡೋದು, ಪರಿಶುದ್ಧನಾಗಿ ಜೀವಿಸಬೇಕು. ಆವಾಗ ಆ ಮನುಷ್ಯನಿಗೆ ಧೈರ್ಯ ಇರುತ್ತೆ. ಓಕೆ, ನಾನು ನ್ಯಾಯವಾಗಿ ನಡೀತಾ ಇದ್ದೀನಿ, ನಾನು ದೇವ್ರಿಗೋಸ್ಕರ ನಡೀತಾ ಇದ್ದೀನಿ ಅಂತ ವಾಕ್ಯದ ಪ್ರಕಾರ ಧೈರ್ಯ ಬರಬೇಕಂದ್ರೆ ಇವ್ರು ಕರೆಕ್ಟಾಗಿರಬೇಕು. ಕರೆಕ್ಟಾಗಿದ್ದಾಗ ಅವನು ತಿದ್ದುಕೊಳ್ತಾನೆ, ಅವನ ಕುಟುಂಬವನ್ನು ತಿದ್ದುತ್ತಾನೆ, ಸಭೆಯನ್ನು ಕೂಡ ತಿದ್ದುತ್ತಾನೆ. ಆದರೆ ಇವಾಗ ತಿದ್ದಿಸ್ಕೊಳ್ಳೋಕೆ ಯಾರು ರೆಡಿ ಇಲ್ಲ. ತಿದ್ದಿಸ್ಕೊಳಕ್ಕೂ ರೆಡಿ ಇಲ್ಲ. ಯಾರಾದ್ರೂ ರೆಡಿ ಇದ್ದಾರೆ? ಒಂದು ಮಾತು ಸೇವಕರು ಖಂಡಿಸಿದ್ದಾರೆ ಅಂತ ತಿಳ್ಕೊಳ್ಳಿ, ಸಭೆನೇ ಬಿಟ್ಬಿಡ್ತಾರೆ. ಸಭೆ ಬಿಡ್ತಾರೆ, ಆಮೇಲೆ ಸೇವಕನ ಮೇಲೆ 4 ಕಲ್ಲಾಕ್ತಾರೆ, ಅವಮಾನ ಪಡಿಸ್ತಾರೆ. ಇಂಥ ಸೇವಕ ನಾವು ಪ್ರಪಂಚದಲ್ಲೂ ನೋಡಿಲ್ಲ ಅಂತ ಹೇಳ್ತಾರೆ. ನನಗೆ ಹೇಳಿದ್ದಾರೆ, ಇನ್ನೇನು ಮಾಡೋದು ಹೇಳಿ. ನನಗೇನೆ ಒಬ್ಬರು ವಿಚಿತ್ರವಾಗಿ ಇಂಥ ಸೇವಕನ ನಾನು ನೋಡೇ ಇಲ್ಲ ಅಂತ ಹೇಳ್ತಾರೆ. ಎಲ್ಲ ಸೇವಕರು ಎಂಥರು ನೋಡಿದ್ದಾರೆ ಇವರು? ಆಶೀರ್ವಾದ ಅಂದರೆ ಮಾಯ ಬೋಧನೆ ಮಾಡೋರನ್ನ ನೋಡಿದ್ದಾರೆ. ನಮ್ಮಂಥ ಸೇವಕರೇ ಇರೋ ವಿಷಯಗಳನ್ನ ನೇರವಾಗಿ ಹೇಳ್ತಾರೆ. ಅದು ಆಗಲ್ಲ. ನೇರವಾಗಿ ಹೇಳ್ತಾರೆ, ಖಂಡಿಸ್ತಾರೆ. ಬೈಬಲಲ್ಲಿ ಇದ್ದಾರೆ ಇಲ್ವಾ? ಹೌದು ಅಣ್ಣ, ಬೈಬಲಲ್ಲಿ ಇದ್ದಾರೆ. ಇದೆ ಅಣ್ಣ. ಅವ್ರ ಥರನೇ ಹೋಗಬೇಕು. ಖಂಡಿತವಾಗಿ ವಾಕ್ಯ ಏನು ಹೇಳುತ್ತೋ ಹಾಗೆಯೇ ನಾವು ಜೀವಿಸಬೇಕು. ಎಷ್ಟು ಕೈಲಾಗುತ್ತೋ ಅಷ್ಟರ ಮಟ್ಟಿಗೆ ನಾವು ಮುಂದೆ ಹೋಗಬೇಕು. ಖಂಡಿತ ಅಣ್ಣ, ತುಂಬ ಒಳ್ಳೆಯ ಒಂದು ನಿಮ್ಮ ಅನುಭವ. ಅದೇ ರೀತಿ ಅಣ್ಣ, ಇನ್ನೊಂದು ಪ್ರಶ್ನೆ. ಕೆಲವರು ಈ ವಾಗ್ದಾನ ಕಾರ್ಡಲ್ಲಿ ಒಂದು ಕಡೆ ಆಶೀರ್ವಾದ ಪ್ರಾಮಿಸ್ ವರ್ಡ್ಗಳನ್ನು ಬರೆದಿದ್ದಾರೆ. 2 ಕಾರ್ಡ್ ಹಿಂದೆ ಮುಂದೆ ಇರುತ್ತೆ. ಹಿಂದೆ ಮುಂದೆ ಇರೋದ್ರಲ್ಲಿ ಒಂದು ಸೈಡಲ್ಲಿ ಪ್ರಾಮಿಸ್ ವಾಕ್ಯ, ಇನ್ನೊಂದು ಆಪೋಸಿಟ್ ಸೈಡಲ್ಲಿ ಕಮಾಂಡ್ಮೆಂಟ್ ಅಂತ ಕೊಟ್ಟಿರ್ತಾರೆ. ಅದರ ಏನು ಅದರಲ್ಲಿ ಉದ್ದೇಶ ಏನಂದರೆ, ನೀನು ಈ ವರ್ಷ ಹೀಗೆ ನಡ್ಕೊಂಡ್ರೆ ನಿನಗೆ ಹಿಂದ್ಗಡೆ ಕೊಟ್ಟಿರುವ ಆಶೀರ್ವಾದ ನೆರವೇರುತ್ತೆ ಅನ್ನೋ ರೀತಿಯಲ್ಲಿ ಕೊಟ್ಟಿರ್ತಾರೆ. ಇದು ಸರಿನಾ ಅಣ್ಣ? ಅಂದರೆ ಆ ಕಾರ್ಡು ಕೊಡುವಂಥದ್ದೇ ಸರಿ ಇಲ್ಲಲ್ಲಮ್ಮ. ಮೊದಲನೇದಾಗಿ ಹೇಳ್ಬೇಕಂದ್ರೆ, ಈ ಕಾರ್ಡು ಒಂದು ವಚನ ಕೊಟ್ಟು ಇದೇ ವಾಗ್ದಾನ ಈ ವರ್ಷದಲ್ಲಿ ನೆರವೇರುವಂಥದ್ದೇ ತಪ್ಪು. ಓಕೆ, ಹೌದಲ್ವಾ? ದೇವರು ಏನೇನು ಕೊಟ್ಟಿದ್ದಾರೋ ಎಲ್ಲ ನಮಗೋಸ್ಕರ ಕೊಟ್ಟಿದ್ದಾರೆ. ಇವಾಗ ಹೊಸ ಒಡಂಬಡಿಕೆ ಕಾಲದಲ್ಲಿ ನಾವಿದ್ದೀವಿ. ಹೊಸ ಒಡಂಬಡಿಕೆ ಕಾಲದಲ್ಲಿ ಇದ್ದಂಥ ನಾವು ಏನು ಮಾಡಬೇಕಂದ್ರೆ ಈ ವಾಕ್ಯಗಳನ್ನು ಓದಬೇಕು. ಅಂದರೆ ದೇವರ ವಾಕ್ಯವನ್ನು ಪ್ರತಿನಿತ್ಯ ನಾವು ಪಾಲಿಸಬೇಕು, ಧ್ಯಾನಿಸಬೇಕು, ವಾಕ್ಯಗಳನ್ನು ನಾವು ಓದಬೇಕು. ಆಮೇಲೆ ಯೇಸು ಪ್ರಭು ಏನು ಹೇಳಿದ್ದಾರೋ ಅದನ್ನು ನಾವು ಪಾಲಿಸಬೇಕು. ಹೊಸ ಒಡಂಬಡಿಕೆ ಅದರಲ್ಲಿ ಏನಾದರೂ ಇದೆಯಾ? ಇಲ್ಲ. ಇದೆಲ್ಲ ಓದಬೇಕಾಗತ್ತೆ. ಒಂದು ವಚನದಲ್ಲಿ ಒಂದು ಹಿಂದುಗಡೆ 1-2 ಮಾತು ಬರೆದಾಗ ಏನಪ್ಪ ಅಂದರೆ, ಈ ಎಳೆ ಮಗು ಇರುತ್ತಲ್ಲ, ಎಳೆ ಮಗುವಿಗೆ ಒಂದು ಸ್ಪೂನ್ ಹಾಲು ಹಾಕಿದಂಗೆ ಇರುತ್ತೆ. ಓಕೆ, ಏನಾದರೂ ಹೊಟ್ಟೆ ತುಂಬುವಂಥ ಕೆಲಸ ನಡೀತಾ ಇದೆಯಾ? ಇಲ್ಲ. ದಾಹ ತೀರುತ್ತಾ? ಹಸಿವು ತೀರುತ್ತಾ? ಇಲ್ಲ. ಹಸಿವು ತೀರಬೇಕಾದ್ರೆ ಹೊಟ್ಟೆ ತುಂಬ ಊಟ ಮಾಡಬೇಕು. ಹೌದು, ಹೌದಲ್ವಾ? ಹೌದು. ನಮ್ಮ ಆತ್ಮಿಕ ದಾಹ ತೀರಬೇಕಾದ್ರೆ ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೆ ಇರುವಂಥ ವಚನಗಳೆಲ್ಲ ಓದಬೇಕು. ಇದರಲ್ಲಿ ನಮ್ಮ ಆತ್ಮಕ್ಕೆ ಬೇಕಾದಂಥ ವಚನಗಳೇನಿದೆ, ನಾವು ಏನನ್ನು ಪಾಲಿಸಬೇಕು, ಏನನ್ನು ಪಾಲಿಸಿದರೆ ನಮಗೇನು ದೇವ್ರು ಕೊಡ್ತಾರೆ ಅದನ್ನು ತಿಳ್ಕೊಳ್ಬೇಕಲ್ವಾ? ಒಂದು ವಚನದಲ್ಲಿ ಎಲ್ಲಿ ಗೊತ್ತಾಗತ್ತೆ? ಇಲ್ಲ. ಗೊತ್ತಾಗತ್ತಾ? ಇಲ್ಲ. ಥ್ಯಾಂಕ್ ಯು ಅಣ್ಣ. ನಿಜವಾಗೂ ಇದು ಯಾಕಂದರೆ ನಮ್ಮಲ್ಲಿರುವಂಥದ್ದು ಅನೇಕರಿಗಿರುವಂಥ ಗೊಂದಲಗಳಣ್ಣ ಈ ಥರ. ಯಾಕಂದರೆ ನಡೀತಾ ಇರುವಂಥ ಸಮಾಜದಲ್ಲಿ ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಪ್ರತಿಯೊಂದು ವರ್ಷವೂ ಇದು ನಡೀತಾ ಇದೆ. ಇದನ್ನೆಲ್ಲ ನೋಡಿದಾಗ ನಮಗೆ ಈ ಥರ ಕ್ವಶನ್ಗಳು ಬರ್ತಾ ಇರೋದು ಸಹಜ. ಅದನ್ನು ಯಾರ ಹತ್ರ ಹೇಳ್ಕೊಳಕ್ಕಾಗದೆ ಕೆಲವೊಮ್ಮೆ ಮನಸ್ಸಿನಲ್ಲೇ ಇಟ್ಕೊತೀವಿ. ಅದನ್ನೇ ನೀವು ಇವತ್ತು ನಮಗೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದೀರ ಅಣ್ಣ, ಧನ್ಯವಾದ. ಅದೇ ರೀತಿ ಅಣ್ಣ, ಇನ್ನೊಂದೇ ಒಂದು ಕ್ವಶನ್ ಅಣ್ಣ. ಏನಂತ ಹೇಳಿದ್ರೆ, ನಾವು ಈ ಮರಿಯಮ್ಮಗೆ ಕೊಟ್ಟು ವಾಗ್ದಾನ ನಾವು ತಗೊಂಡು ಪಾಲಿಸಿದ್ರೆ ಅದು ನಮಗೆ ಬರಲ್ಲ. ಅಬ್ರಹಾಮಿಗೆ ಕೊಟ್ಟದ್ದು ವಾಗ್ದಾನ ನಾವು ತಗೊಂಡು ಪಾಲಿಸ್ತಾ ಇದ್ದೀವಿ ಅಂದರೆ ಅದು ನಮಗಲ್ಲ. ಅದನ್ನು ನೆರವೇರಿಸಿದ್ದಾರೆ ದೇವರು. ಹಾಗಿರುವಾಗ ನಂದು ಕೊನೆ ಒಂದು ಪ್ರಶ್ನೆ ಅಂದರೆ, ವರ್ಷಕ್ಕೊಮ್ಮೆ ವಾಗ್ದಾನಕ್ಕಿಂತ ದೇವರು ಬೈಬಲ್ನಲ್ಲಿ ಏನಾದರೂ ಶಾಶ್ವತವಾದ ವಾಗ್ದಾನವನ್ನು ಬರೆಸಿದ್ದಾರಾ? ಅದು ಬರೆಸಿದ್ರೆ ಅದು ಯಾವುದು? ಅದ್ರ ಬಗ್ಗೆ ನಮಗೆ ಸ್ವಲ್ಪ ಹೇಳ್ತೀರಣ್ಣ. ಶಾಶ್ವತವಾದ ವಾಗ್ದಾನ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 31ನೇ ವಚನ. 6ನೇ ಅಧ್ಯಾಯ 31ರಿಂದ 33ನೇ ವಚನದವರೆಗೆ ಓದಿಮ್ಮ. ಸರಿ ಅಣ್ಣ. ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ ಅಷ್ಟೇ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವುದು. ಸಾಕು.
ಅಂದರೆ ಇಲ್ಲಿ ಏನು ತಿನ್ನಬೇಕು ಏನು ಕುಡಿಬೇಕು ಅಂತ ಇವೆಲ್ಲ ಚಿಂತೆ ಬಿಟ್ಬಿಡಿ. ಓಕೆ. ಅಂದರೆ ನೀವು ಕಷ್ಟಪಡಿ ದುಡೀರಿ, ಊಟ ಮಾಡಿ, ಊಟ ಮಾಡಬೇಕು ಕಂಪಲ್ಸರಿ. ಹೌದು. ಆದರೆ ಇದ್ರ ಬಗ್ಗೆ ಚಿಂತೆ ಬೇಡ. ಇದು ದೇವರು ಹೇಳುವಂಥ ಒಂದು ವಚನ. ಎರಡನೇದಾಗಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನೀವು ತಗೋಪಡಿ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನೀವು ತಗೋಪಟ್ರೆ 2 ಕೊಡ್ತೀನಿ. ಅಂದರೆ ಭೂಲೋಕದಲ್ಲಿ ಏನು ಬೇಕೋ ಅದು ಕೊಡ್ತೀನಿ, ಶಾಶ್ವತವಾದದ್ದು ಕೊಡ್ತೀನಿ. ಶಾಶ್ವತವಾದದ್ದು ಏನಪ್ಪ ಅಂದರೆ ಪರಲೋಕ. ಓ, ಶಾಶ್ವತವಾಗಿದ್ದು ಪರಲೋಕ. ಓಕೆ. ಭೂಲೋಕದಲ್ಲಿ ನಿಮ್ಗೆ ಅವಶ್ಯಕತೆ ಏನಿದೆ ನನಗೆ ಗೊತ್ತು. ನೀವು ನನಗೋಸ್ಕರ ನೀವು ತಗೋಪಡಿ, ನನ್ನ ರಾಜ್ಯಕ್ಕಾಗಿ ನೀತಿಗಾಗಿ ತಗೋಪಡಿ, ನಿಮ್ಗೆ ಏನೇನು ಬೇಕು ನನಗೆ ಗೊತ್ತು ಅಂತ ಹೇಳ್ತಾರೆ. ಓಕೆ. ಹೌದಲ್ವ? ನನಗೆ ಗೊತ್ತು ಅಂತ ಹೇಳ್ತಾರೆ. ಅದಕ್ಕೆ ಸಾಕ್ಷಿ ಈಗಿನ ಕಾಲದಲ್ಲಿ ಪ್ರತ್ಯಕ್ಷವಾದಂಥ ಸಾಕ್ಷಿ ನಾನೇ. ಹೌದು ಅಣ್ಣ. ಪ್ರತ್ಯಕ್ಷವಾದಂಥ ಸಾಕ್ಷಿ ನಾನು ಸುವಾರ್ತೆಗೋಸ್ಕರ ಬಂದಾಗ ಎಲ್ಲಿಗೆ ಹೋಗ್ಬೇಕು, ಸುವಾರ್ತೆಗೆ ಎಲ್ಲಿ ಸಾರಬೇಕು, ಕೈಯಲ್ಲಿ ಏನಿಲ್ಲ. ಬೆಳಿಗ್ಗೆ ದುಡಿಬೇಕು, ಹಗಲೊತ್ತು ದುಡಿಬೇಕು, ಸಾಯಂಕಾಲ ಸುವಾರ್ತೆಗೆ ಹೋಗಬೇಕು. ತಿಂಗಳಿಗೆ ಒಂದು 800-900 ರೂಪಾಯಿ ಬಾಡಿಗೆ ಕಟ್ಕೊಳ್ಳೋದಕ್ಕೂ ಕೂಡ ಕಷ್ಟ. ಆ ರೀತಿ ಇದ್ದ. ಇವಾಗ ದೇವರು ಏನೇನು ಬೇಕೋ ಎಲ್ಲ ಕೊಟ್ಟಿದ್ದಾರಾ, ಏನಾದರೂ ಕಡಿಮೆ ಮಾಡಿದಾರ? ಕೊಟ್ಟಿದ್ದಾರಣ್ಣ. ಆದರೂ ಕೂಡ ದೇವರು ಸುವಾರ್ತೆಗೋಸ್ಕರ, ರಾಜ್ಯದಗೋಸ್ಕರ ತಗೋಪಡ್ತಾ ಇದ್ದೀವ? ಖಂಡಿತ. ಈ ಲೋಕದಲ್ಲಿ ಏನೋ ಇದೆ ಅಂತ ಆಸೆ ಎದುರು ನೋಡ್ತಾ ಇದ್ದೀನ? ಇಲ್ಲ, ಇದ್ರ ಬಗ್ಗೆ ಆಲೋಚನೆ ಇಲ್ಲ ನಮಗೆ. ಕೊಟ್ಟಿದ್ದಾರೆ, ದೇವರು ಸ್ತೋತ್ರ. ಏನು ಕೊಟ್ಟರು ದೇವರು ಸ್ತೋತ್ರ. ಒಂದು ಕಾಲದಲ್ಲಿ ಏನೂ ಇಲ್ಲ, ನಮ್ಗೆ ಏನೇನು ಬೇಕು, ಸುವಾರ್ತೆಗೆ ಏನು ಬೇಕು, ಪ್ರಯಾಣಕ್ಕೆ ಏನು ಬೇಕು, ಎಲ್ಲ ಒಂದು ಕಾಲದಲ್ಲಿ ಕಾರುಗಳಿಲ್ಲ. ನಮ್ಗೆ ಸುವಾರ್ತೆಗೋಸ್ಕರ ಬೇಕಂತೇಳಿ ದೇವ್ರಿಗೆ ಗೊತ್ತಿಲ್ವ? ಗೊತ್ತು. ಅವ್ರು ದೇವರೇ ಕೊಡಿಸಿರೋದು, ಮಗನೇ ನಿನ್ನ ಕಾರ್ ತಗೋ, ಯಾಕೆ ಸುವಾರ್ತೆಗೆ ಹೋಗ್ತಾ ಇದೆಯಲ್ಲ, ಅಲ್ಲಿಗೆ ಇಲ್ಲಿಗೆ ಹೋಗ್ತಾ ಇದೆಯಲ್ಲ, ತಗೋ. ಮಗನೇ ನೀನು ಬಾಡಿಗೆ ಮನೇಲಿ ಇದೆಯಲ್ಲ ಮಗನೇ, ನೀನು ಸ್ವಂತ ಮನೆ ಕೊಡ್ತೀನಿ ತಗೋ ಮಗನೇ. ದೇವರು ಕೊಟ್ಟಿಲ್ವಾ? ಕೊಟ್ಟಿದ್ದಾರಣ್ಣ. ದೇವರೇ ನನಗೆ ಮನೆ ಬೇಕು, ನನಗೆ ಕಾರಿಲ್ಲ, ಕಾರ್ ಬೇಕು ಅಂತೇಳಿ ಯಾವತ್ತಾದರೂ ಪ್ರಾರ್ಥನೆ ಮಾಡಿದ್ರೆ ನನ್ನ ಜೀವನದಲ್ಲಿ ಆ ರೀತಿ ಪ್ರಾರ್ಥನೆ ಮಾಡೋಕ್ಕೆ ಹೋಗಿಲ್ಲ. ಅಂದರೆ ದೇವರು ತನ್ನ ಭಕ್ತರ ಮೂಲಕ ಏನೇನು ಮಾಡಿಸ್ಬೇಕು ಮಾಡ್ತಾರೆ. ಇಲ್ಲಿ ಇದೆಯಾ ಇಲ್ವೋ ವಚನ? ಇದೆ. ನನ್ನ ರಾಜ್ಯಕ್ಕಾಗಿ ನೀತಿಗಾಗಿ ತಗೋಪಟ್ಟರೆ ನಿಮ್ಗೆ ಏನೇನು ಬೇಕು ನಾನು ಕೊಡ್ತೀನಿ ಅಂತ ಹೇಳಿದಾರೆ, ಹೇಳಿಲ್ವಾ? ಹೇಳಿದಾರಣ್ಣ. ಅದ್ರ ಪ್ರಕಾರ ಮಾಡಿಲ್ವಾ? ಖಂಡಿತ ಮಾಡಿದ್ದಾರೆ. ಇನ್ನೊಂದು ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಂದೇನು? ಪರಲೋಕ. ಅದ್ರ ಜೊತೆಗೆ ಇದನ್ನು ಸಿಗುತ್ತೆ. ಅಂದರೆ ಈ ಲೋಕದಲ್ಲಿ ಏನು ಬೇಕು ಕೊಡ್ತೀನಿ, ನಿಮ್ಗೆ ಅವಶ್ಯಕತೆ ಏನಿದೆ ನನಗೆ ಗೊತ್ತು. ನೀವು ಪ್ರಯಾಸ ಪಡಿ, ಕಷ್ಟಪಡಿ, ಯಥಾರ್ಥವಾಗಿ. ಹೃದಯದಲ್ಲಿ ಏನೋ ದ್ವೇಷ, ಹೃದಯದಲ್ಲಿ ಏನೋ ಇಟ್ಕೊಂಡು ಮಾಡೋಕ್ಕೆ ಹೋಗ್ಬೇಡಿ, ಯಥಾರ್ಥ ಇರಲಿ. ಓಕೆ. ಇದ್ದದರಲ್ಲಿ ತೃಪ್ತಿ ಪಡಿ. ಮೊನ್ನೆ ಸುನೀಲ್ ಅಣ್ಣನ ಮೀಟಿಂಗ್ ಮಾಡಬೇಕಾದ್ರೆ ಕೈಯಲ್ಲಿ ₹1 ಇಲ್ಲ. ಬಂದಾಗ ಕನಿಷ್ಠ ಪಕ್ಷದ ಸ್ವಲ್ಪ ಕಾಣಿಕೆ ಕೊಡಬೇಕಲ್ಲ? ಹೌದು, ಗೌರವವಾಗಿ ಕಾಣಿಕೆ ಕೊಡಬೇಕು. ಕೈಯಲ್ಲಿ ಏನಿಲ್ಲ, ಕೊಡ್ತಾರೆ. ಖಂಡಿತ. ಊಟದ ಬಗ್ಗೆ ಕೂಡ ಚಿಂತೆ ಇಲ್ಲ, ಊಟ ಕೂಡ ನಡೆಯುತ್ತೆ. ನಮ್ಮ ಹತ್ರ ಏನಿದೆ ಅದನ್ನು ಇದು ಮಾಡಿಕೊಂಡು ಊಟದ ಕೂಡ ನಡೀತಾ ಇಲ್ವಾ? ಹೌದು. ಆಮೇಲೆ ಮನೇಲಿ ಕೂತ್ಕೊಂಡೆ ಕೈಯಲ್ಲಿ ಏನಿಲ್ಲ, ಏನು ಮಾಡೋದಪ್ಪ ಅಂತಂದ್ರೆ 2-3 ಬಂದರು. 2 ಸ್ತ್ರೀಯರು, ಹೆಸರು ಹೇಳೋದು ಬೇಡ ಮತ್ತೆ. ಸರಿ. ಬ್ರದರ್ ಬಂದ, ಒಬ್ಬರು 5,000 ಕೊಟ್ಟರು, ಇನ್ನೊಬ್ಬರು ಸ್ವಲ್ಪ 4,000, 2,000, 3,000 ಕೊಟ್ಟು ಟೋಟಲ್ 12,000-13,000 ರೂಪಾಯಿ ಆಯಿತು. ಅದರಲ್ಲಿ ಸ್ವಲ್ಪ ಕಾಣಿಕೆ ಕೊಟ್ಟೆ ಅವರಿಗೆ ಕಾಣಿಕೆ ಕೊಟ್ಟೆ, ಸಂತೋಷವಾಗಿ ಕಳಿಸ್ಕೊಟ್ಟೆ. ಮೀಟಿಂಗ್ ಏರ್ಪಾಟ್ ಮಾಡುವಾಗ ಇಲ್ಲ, ಅವಕಾಶ ಸಿಕ್ಕಿದೆ ಮಾಡಬೇಕು ಅಂತ. ಖಂಡಿತ ಅವಕಾಶ ಸಿಕ್ಕಿದೆ ಮಾಡಬೇಕಂತ. ನಡೆದಿದೆಯಾ ಇಲ್ವಂತ ನೋಡುವಾಗ ನಡೆದಿದೆ. ಅಂದರೆ ದೇವರು ಏನು ಹೆಲ್ಪ್ ಮಾಡಬೇಕಂತನೋ ಖಂಡಿತವಾಗಿ ಮಾಡೇ ಮಾಡ್ತಾರೆ. ಯಾವತ್ತಿಗೂ ಕೈ ಬಿಡಲ್ಲ. ನಾವೆಲ್ಲದಕ್ಕೂ ರೆಡಿ ಆಗಬೇಕು. ಈ ಕಾಲದಲ್ಲಿ ಖಂಡಿತವಾಗಿ ನಾವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತಗೋಪಟ್ಟರೆ ಖಂಡಿತವಾಗಿ ದೇವರು ಕೈ ಬಿಡಲ್ಲ. ಆದರೆ ಈ ಲೋಕದಲ್ಲಿ ಆಸೆಗಳನ್ನು ಇಟ್ಕೊಂಡು, ಹಣದ ಆಸೆ, ಅಧಿಕಾರದ ಆಸೆ, ಈ ಮನೆದ ಆಸೆ, ಕಾರಿನ ಆಸೆ, ಏನೋ ಆಸೆ ಇಟ್ಕೊಂಡು ನಾವು ಮುಂದೆ ಹೆಜ್ಜೆ ಹಾಕಿದರೆ ಸಿಗಲ್ಲ. ಮತ್ತೆ ಏನೋ ದ್ರೋಹ ಮಾಡಿ ಸಂಪಾದನೆ ಮಾಡ್ಕೊಳ್ಬೇಕಾಗತ್ತೆ. ಯಾರಿಗೋ ಮಾಯ ಮಾತುಗಳನ್ನು ಹೇಳಿ ಅದಾಗತ್ತೆ ಇದಾಗತ್ತೆ ಅಂತ ಹೇಳಿ ಮಾಯ ಮಾತುಗಳನ್ನು ಹೇಳಿ ಸಂಪಾದನೆ ಮಾಡ್ಕೊಳ್ಬೇಕಾಗತ್ತೆ. ಆವಾಗ ಅದು ಶಾಪ ಬರುತ್ತೆ. ಯಾರಿಗೋ ಮಾಯ ಮಾತುಗಳನ್ನು ಹೇಳಿದಾಗ ಅವರೇನು ಕೊಡ್ತಾರೆ, ಕೊಟ್ಟಾಗ ಏನೋ ತೊಗೊಳ್ಬೋದು, ತಿನ್ಬೋದು, ಸುಖವಾಗಿರ್ಬೋದು. ಆದರೆ ಇವ್ರಿಗೂ ಶಾಪ, ಕೊಟ್ಟವ್ರಿಗೂ ಶಾಪ. ಹೌದು. ಕೊಡೋರು ಯಥಾರ್ಥವಾಗಿ ಭಕ್ತಿಯಿಂದ ಕೊಡಬೇಕು. ಯಾರೋ ಕೇಳಿದ್ದಾರೆ, ಏನೋ ಮಾಡಿದ್ದಾರೆ, ಏನೋ ಕೇಳಿದ್ದಾರೆ, ಏನೋ ಹೇಳಿದ್ದಾರೆ ಅಂತಲ್ಲ. ಇವ್ರು ಹೇಳಿದ್ದು ಸರಿನಾ, ವಾಕ್ಯದ ಪ್ರಕಾರ ಇದೆಯಾ ಇಲ್ವ ಅಂತ ನೋಡಿ ಕೊಡಬೇಕಾಗತ್ತೆ. ತಗೊಳ್ಳೋರು ನಾನು ವಾಕ್ಯದ ಪ್ರಕಾರ ಸೇವೆ ಮಾಡ್ತಾ ಇದ್ದೇನೆ ಇಲ್ವ ನೋಡಿ ತೊಗೊಳ್ಬೇಕಾಗತ್ತೆ. ಅವಾಗ ದೇವ್ರ ಮೂಲಕ ಆಶೀರ್ವಾದ. ನಾವು ಯಥಾರ್ಥವಾಗಿ ಹೋದರೆ ಇಲ್ಲೇನು ಬೇಕೋ ಕೊಡ್ತಾರೆ, ಸತ್ತ ಮೇಲೆ ನಿತ್ಯ ಜೀವನ ಕೊಡ್ತಾರೆ. ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ. ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 24ನೇ ವಚನ.
ನಿಮಗೆ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸಿದಾತನನ್ನು ನಂಬುವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಸಾಕು. ಅಂದರೆ ನಿತ್ಯ ಜೀವ ಕೊಡ್ತೀನಿ ಅಂತ ಹೇಳ್ತಾನೆ. ನನ್ನನ್ನು ಕಳಿಸಿದಾತನನ್ನು, ನನ್ನ ವಾಕ್ಯವನ್ನು, ತಂದೆಯಾದ ದೇವರನ್ನು, ದೈವಕುಮಾರನಾಗಿರುವಂಥ ಯೇಸು ಕ್ರಿಸ್ತರನ್ನು, ಪವಿತ್ರಾತ್ಮನನ್ನು ನಂಬಿ ಭಕ್ತಿಯಿಂದ ಜೀವಿಸುವಂಥದ್ದು, ವಾಕ್ಯದ ಪ್ರಕಾರ ಜೀವಿಸುವಂಥದ್ದು. ವಾಕ್ಯದ ಪ್ರಕಾರ ಜೀವಿಸಿದರೆ ನಿತ್ಯ ಜೀವ ಕೊಡ್ತೀನಿ ಅಂತ ವಾಗ್ದಾನ. ಈ ಲೋಕದಲ್ಲಿ ದೇವರು ಕೊಟ್ಟಿದ್ದೇನಪ್ಪ ಅಂದರೆ, ಈ ಲೋಕದಲ್ಲಿ ದೇವರು ಏನಾದರೂ ಕೊಡಬೇಕಾದ್ರೆ, ಪ್ರತ್ಯೇಕವಾಗಿ ಕೊಡಬೇಕಾದ್ರೆ, ನಾವು ಆತನ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಟ್ಟಾಗ ಏನು ಬೇಕೋ ಅದು ಸಹಾಯ ಮಾಡ್ತಾರೆ. ಅಷ್ಟಾಕೆಮ್ಮ ಲೋಕದಲ್ಲಿದ್ದವ್ರು ಎಲ್ಲರನ್ನ ದೇವ್ರು ಕಾಪಾಡ್ತಾರೆ ಇಲ್ವಾ, ನಡೆಸ್ತಾರ ಇಲ್ವಾ? ಆಗಿರುವಾಗ ಆತನ ವಾಕ್ಯಕ್ಕೆ ವಿಧೇಯರಾಗಿ ಭಕ್ತಿಯಿಂದ ನಡ್ಕೊಂಡಾಗ ಕೈ ಬಿಟ್ಬಿಡ್ತಾರ? ಇಲ್ಲ, ಬಿಡ್ತಾರ? ಖಂಡಿತ ಯಾವತ್ತಿಗೂ ಬಿಡಲ್ಲ. ಒಂದು ವೇಳೆ ಕಷ್ಟ ಬರುತ್ತೆ, ಶೋಧನೆಗಳು ಬರುತ್ತೆ, ಆ ಶೋಧನೆ ಕಷ್ಟಗಳಲ್ಲಿ ಇನ್ನೂ ದೃಢವಾಗಿ ನಿಂತ್ಕೋಬೇಕಾದ್ರೆ ದೇವರ ಸಹಾಯವನ್ನು ಪಡಿಬೇಕು. ಆ ರೀತಿ ಇದ್ದಾಗ ಇನ್ನು ಪರಲೋಕದಲ್ಲಿ ಬಹಳ ಫಲ ಸಿಗುತ್ತೆ. ಅದು ಶಾಶ್ವತ ನಿತ್ಯ ಜೀವ. ನಾನೇ ಮಾರ್ಗವು, ನಾನೇ ಜೀವವು, ನಾನೇ ಸತ್ಯವು, ನನ್ನ ಮೂಲಕ ಹೊರತು ಯಾರು ಕೂಡ ಪರಲೋಕಕ್ಕೆ ಬರಲ್ಲ. ಇದು ದೇವ್ರಿಗೂ ಹೇಳುವಂಥ ವಾಗ್ದಾನ. ನಾನು ಪರಲೋಕದಲ್ಲಿ ಬಹಳ ಬಿಡಾರಗಳಿದೆ, ನಾನು ಹೋದ ಮೇಲೆ ಮತ್ತೆ ಬರ್ತೀನಿ, ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ವಾಗ್ದಾನ. ಮತ್ತೆ ಈ ಭೂಲೋಕಕ್ಕೆ ಬರ್ತೀನಿ ಅಂದರೆ ಮತ್ತೆ ನಾನು 2ನೇ ಆಗಮನದಲ್ಲಿ ಬರ್ತೀನಿ, ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಪರಲೋಕದಲ್ಲೇ ನಿಮಗೆ ಸ್ಥಳವನ್ನು ಏರ್ಪಾಡು ಮಾಡಿ ಕೊಡ್ತೀನಿ. ಇದು ದೇವ್ರು ಕೊಟ್ಟಂಥ ವಾಗ್ದಾನ. ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ ಮುಗಿಸ್ಬಿಡೋಣ. 1ನೇ ವಚನ. ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ಇದು ವಾಗ್ದಾನ, ಶಾಶ್ವತವಾದ ವಾಗ್ದಾನ. ಅಂದರೆ ಎಷ್ಟು ಅದ್ಭುತವಾಗಿದೆ ನೋಡಿ. ಖಂಡಿತ. ಈ ಭೂಲೋಕದಲ್ಲಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನೀವು ತವಕಪಟ್ಟರೆ ನಿಮ್ಗೆ ಏನು ಬೇಕು ಎಲ್ಲ ಕೊಡ್ತೀನಿ. 2ನೇದಾಗಿ ಪರಲೋಕದಲ್ಲಿ ನಾನಿರುವಂಥ ಸ್ಥಳದಲ್ಲೇ ನೀವು ಕೂಡ ಇರುವಂತೆ ಮಾಡ್ತೀನಿ ಅನ್ನುವಂಥದ್ದು ವಾಗ್ದಾನ. ಇದು ಯಾರ್ಯಾರು ಭಕ್ತಿಯಿಂದ ನಡ್ಕೊಳ್ತಾರೋ, ಯಾರ್ಯಾರು ವಾಕ್ಯದ ಪ್ರಕಾರ ಜೀವಿಸ್ತಾರೋ, ಆತನ ಆಜ್ಞೆಗಳಿಗೆ ಒಳಪಟ್ಟು ಜೀವಿಸ್ತಾರೋ ಅವ್ರಿಗೆ ಸಿಗುತ್ತೆ, ಎಲ್ಲರಿಗೂ ಸಿಗಲ್ಲ. ವರ್ಷಕ್ಕೊಂದು ಸಾರಿ ಕಾರ್ಡ್ಗಳನ್ನು ತಗೊಳ್ತಾರಲ್ಲ, ದೇವ್ರ ಸ್ತೋತ್ರವಾಗಲಿ ಅಮ್ಮಯ್ಯ ಅಂತೇಳಿ ಕಾರ್ಡ್ಗಳು ತಗೊಂಡು ಅಡ್ಜಸ್ಟ್ ಆಗ್ತಾರಲ್ಲ, ಅವರಿಗೆ ನಿತ್ಯ ಜೀವದಲ್ಲಿ ಜಾಗ ಇಲ್ಲ. ನಿತ್ಯ ಜೀವವನ್ನು ಪಡಿಬೇಕಾದ್ರೆ ಖಂಡಿತವಾಗಿ ಆಜ್ಞೆಗಳನ್ನು ಪಾಲಿಸಬೇಕು. ಪಾಲಿಸಿದರೆ ಈ ಲೋಕದಲ್ಲಿ ಏನು ಬೇಕೋ ಕೊಡ್ತಾರೆ, ಪರಲೋಕದಲ್ಲಿ ಜಾಗ ಎಷ್ಟು ಕೊಡಬೇಕು ಅಲ್ಲಿ ಕೊಡ್ತಾರೆ. ಇದು ನಂಬೇಕು ನಾವು. ಇದು ಸತ್ಯವಾಗಿದೆ, ಸತ್ಯ. ಇದು ಒಂದು ವಚನದಲ್ಲಿ ಸಿಗುತ್ತಾ ನಮಗೆ? ಇಲ್ಲ. ಎಲ್ಲ ಪಾಲಿಸ್ಬೇಕಾ? ಖಂಡಿತ. ಬಹಳ ಇದೆಯಲ್ಲ. ಈಗನೇ ನೀವು ತುಂಬ ವಚನಗಳು. ದೇವರ ಜ್ಞಾನ ಗೊತ್ತಾಗಬೇಕಂದ್ರೂ ಓದಬೇಕು, ತಿಳ್ಕೊಳ್ಬೇಕು, ಅವ್ರು ಮೆಚ್ಚುವಂಥ ಕಾರ್ಯಕ್ರಮ ಮಾಡಬೇಕು. ಒಂದು ವಚನದಲ್ಲಿ ಏನು ಗೊತ್ತಾಗತ್ತೆ ಇವ್ರಿಗೆ? ಸಾಧ್ಯ ಇಲ್ಲ, ಹೌದಲ್ವ? ಒಂದು ವಚನ ತಗೊಂಡು ಈ ವರ್ಷ ಇದು ಕೊಟ್ಟಿದ್ದಾರಪ್ಪ ಅಂತಂದರೆ ಕೊಟ್ಟೋನು ಕಳ್ಳ, ತೊಗೊಂಡೋನು ಕಳ್ಳ. ಏನೋ ಪ್ರಾರಂಭದಲ್ಲಿ ಬಂದಿದ್ದೀವಿ ತೊಗೊಂಡಿದ್ದೀವಿ ಅಂತಂದರೆ ದೇವ್ರ ಸ್ತೋತ್ರವಾಗಲು ಹೋಗಲಿ. 10 ವರ್ಷ ಆದರೂ ಕೂಡ ಅದೇ ಸಹವಾಸನ, 20 ವರ್ಷ ಆದರೂ ಕೂಡ ಅದೇ ಸಹವಾಸನ, 30 ವರ್ಷ ಆದರೂ ಕೂಡ ಅದೇ ಸಹವಾಸನ. ಬೆಳವಣಿಗೆ ಇಲ್ಲ ಅಲ್ಲ. ಪ್ರಾರಂಭದಲ್ಲೇ ಗೊತ್ತಿಲ್ಲ, ಏನೋ ತೊಗೊಂಡಿದ್ದೀವಿ ಅಂದರೆ ಹೋಗ್ಲಿ ಬಿಡಿ ಅಂತಾರೆ. ಒಂದು 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ಬೆಳಿಬೇಕಲ್ವ? ಆತ್ಮಿಕವಾಗಿ ಬೆಳಿಬೇಕು, ದೇವರ ಜ್ಞಾನದಲ್ಲಿ ಬೆಳಿಬೇಕು. 20-30 ವರ್ಷ ಆದರೂ ಕೂಡ ಇವ್ರ ಪದ್ಧತಿ ಇವ್ರದ್ದು ಹಾಗೇ ಇರುತ್ತೆ, ವಿಶ್ವಾಸಿಗಳು ಹಾಗೇ ಇರ್ತಾರೆ. ಅವರೇನು ವಾಗ್ದಾನ ಅಂತಾರೆ, ಇವರೇನು ವಾಗ್ದಾನದ ಚೀಟಿ ಅಂತಾರೆ, ಕಾಣಿಕೆ ಕೊಡಿ ಅಂತಾರೆ, ನಿಮ್ಗೆ ಆಶೀರ್ವಾದ ಅಂತಾರೆ. ಇಷ್ಟೆಲ್ಲ ದೇವ್ರ ವಚನಗಳು ಕೊಟ್ಟಿರುವಾಗ 1-2 ವಚನಗಳನ್ನ ಹಿಡಿದುಕೊಂಡು ಸರಿಪಡಿಸ್ಕೊಂಡು ಹೋದರೆ ಅವರೇನು ಜ್ಞಾನವಂತರ, ಬುದ್ಧಿವಂತರ ಅಥವಾ ಅವಿವೇಕಿಗಳ? ಏನನ್ಸುತ್ತೆ? ಅವಿವೇಕಿಗಳು ಅನ್ಸುತ್ತಣ್ಣ. ಧರ್ಮವನ್ನು ಮೀರಿ ನಡೆಯುವರೆ ನನ್ನಿಂದ ತೊಲಗಿ ಅಂತಾರೆ ದೇವರು. ನೋಡ್ತಾರೆ, ದೀರ್ಘಶಾಂತಿಯಿಂದ ಇದ್ದಾರೆ, ಕಾಪಾಡ್ತಾ ಇದ್ದಾರೆ. ಮನುಷ್ಯರು ತಮ್ಮ ಜೀವಿತವನ್ನು ಬದಲಾವಣೆ ಮಾಡಿಕೊಳ್ಳದೆ ಹೋದರೆ ಲೋಕಕ್ಕೂ ತೀರ್ಪಾಗುತ್ತೆ,
ದೇವರ ಸಭೆಯಲ್ಲಿ ಬಂದಿದ್ದೀವಿ ಅಂತ ಹೇಳಿ ಮಾಡಬಾರ್ದ ತಪ್ಪುಗಳನ್ನು ಮಾಡ್ಕೊಂಡು ಹೋದರೆ ಇವ್ರಿಗೂ ತೀರ್ಪಾಗುತ್ತೆ. ಯಾರು ತಪ್ಸೋಕ್ಕಾಗಲ್ಲ. ಅಷ್ಟೇ ಮಾ. ನಿಜವಾಗೂ ಅಣ್ಣ ಅದ್ಭುತವಾದ ಸಂದೇಶ ಅಣ್ಣ ಇದು. ಯಾಕಂದರೆ ಶಾಶ್ವತವಾದ ವಾಗ್ದಾನ ದೇವರು ನಮಗೆ ಕೊಡಲು ಬಂದಿರುವಾಗ ನಾವು ಈ ಸಣ್ಣ ಪುಟ್ಟ ಮಾತುಗಳನ್ನು ಇಟ್ಕೊಂಡು ಒಂದರಲ್ಲೇ ಸಿಕ್ಕಾಕೊಂಡು ಕೂತ್ರೆ ಅದೇ ತೀರ್ಪಿಗೆ ಗುರಿ ಆಗ್ತೀವಿ ಅನ್ನೋದು ನಿಮ್ಮ ಮಾತಿನಿಂದ ಸ್ಪಷ್ಟ ಆಯಿತು. ದೇವರು ಹೇಳಿದ್ದಿಷ್ಟೇ ಅಂತ ನಾವು ಅರ್ಥ ಮಾಡಿಕೊಂಡ ಪ್ರಕಾರ, ನೀವು ಹೇಳಿದ ಪ್ರಕಾರ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ತವಕಪಟ್ಟಾಗ ದೇವರು ನಮ್ಮೆಲ್ಲ ಏನು ಅವಶ್ಯಕತೆ ಇದೆ ಅದನ್ನು ಖಂಡಿತ ಕೊಡ್ತಾರೆ. ಅದು ನಿಮ್ಮ ಜೀವಿತದ ಒಂದು ಉದಾಹರಣೆ ಸಮೇತ ಹೇಳಿದ್ರಿ. ಅದು ನಿಜವಾಗೂ ಪ್ರತಿಯೊಬ್ಬರಿಗೂ ಹಾರ್ಟ್ ಟಚ್ ಆಗುವಂಥ ಮಾತು ಅಣ್ಣ. ದೇವರು ಕೊಟ್ಟರೆ ಯಾವ ರೀತಿ ಕೊಡ್ತಾರೆ ಅನ್ನೋದಕ್ಕೆ ಒಂದು ಮಾದರಿ ಅಥವಾ ಉದಾಹರಣೆ ಅಂತ ಹೇಳ್ಬೋದು. ನಿಜವಾಗೂ ದೇವರು ಅನ್ಯಾಯಸ್ಥ ಅಲ್ಲ. ಅವರು ವಾಗ್ದಾನ ಮಾಡ್ತಾ ಇರೋದು ನಿತ್ಯ ಲೋಕಕ್ಕೆ. ನೀವು ಪರಲೋಕನೇ ನಮಗೆ ಕೊಡ್ತೀನಿ ಅಂತ ಹೇಳಿ ವಾಗ್ದಾನ ಮಾಡಿದ್ದನ್ನು ನೀವು ಇವತ್ತು ನಮಗೆ ವಾಕ್ಯದ ಮೂಲಕ ಕಣ್ಣು ತೆರೆಸಿದ್ದೀರಾ. ನಿಜವಾಗೂ ಆ ವಾಗ್ದಾನ ಕಾರ್ಡಿಂದ ನಮಗೆ ಪರಲೋಕ ಅಲ್ಲ. ನಾವು ಬೈಬಲನ್ನು ಸರಿಯಾಗಿ ಅರ್ಥ ಮಾಡ್ಕೊಬೇಕು. ದೇವರ ಪ್ರೀತಿಯನ್ನು, ಅವರ ಉದ್ದೇಶವನ್ನು ಎಲ್ಲವನ್ನು ಅರ್ಥ ಮಾಡಿಕೊಂಡು ನಾವು ಅವ್ರ ಆಜ್ಞೆ ಪ್ರಕಾರ ನಡ್ಕೊಳ್ಬೇಕು ಮತ್ತು ದೇವ್ರ ರಾಜ್ಯಕ್ಕೋಸ್ಕರನೇ ತವಕ ಪಡಬೇಕು. ಇಷ್ಟಿದ್ರೆ ಮಾತ್ರ ನಮಗೆ ಶಾಶ್ವತವಾದ ವಾಗ್ದಾನ ನೆರವೇರೋದು ನಮ್ಮ ಜೀವನದಲ್ಲಿ. ಇದನ್ನು ನಿಜವಾಗೂ ವೀಕ್ಷಕರಿಗೆ ಅರ್ಥವಾಗಿದೆ. ಈ ಹೊಸ ವರ್ಷದ ಸಂದರ್ಭದಲ್ಲಿ ನಾವು ವಾಗ್ದಾನ ಕಾರ್ಡ್ ತಗೊಳಕ್ಕೂ ಮುಂಚೆ ಒಮ್ಮೆ ಇದನ್ನು ನೆನಪು ಮಾಡ್ಕೊಳ್ಲಿಕ್ಕೆ, ಈ ವಿಡಿಯೋ ನೋಡಿದಾಗ ಖಂಡಿತವಾಗಿ ಬುದ್ಧಿವಂತರು ಯಾರು ತಗೊಳ್ಳಲ್ಲ. ಈ ವಿಡಿಯೋ ನೋಡಿದ ಮೇಲೆ ಒಂದು ವೇಳೆ ತಗೊಂಡ್ರು ಕೂಡ ಸುಮ್ಮನೆ ಹೋಗಿತ್ತು ಆಗಲೇ ಅವ್ರ ಜೊತೆಗೆ ಹೋಗಿ ಬರ್ತಾರೆ ವಿನಃ ನಿಜವಾಗ್ಲೂ ದೇವರಿಗೆ ಒಳಪಡ್ತಾರೆ, ಖಂಡಿತವಾಗಿ ಭಕ್ತಿಯಿಂದ ನಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಖಂಡಿತ ಅದಾಗಲಿ ಅಂತ ಹಾರೈಸ್ತೀನಣ್ಣ. ಈ ಒಂದು ವೇದಿಕೆ ಮೂಲಕ ನೀವು ಉತ್ತರ ಕೊಟ್ಟಿರೋದು ಸಮಾಜ ತಿದ್ದುಪಡಿಗೆ ಆಗಬೇಕು. ಅದರಲ್ಲೂ ಕ್ರೈಸ್ತವರು, ದೇವರಿಗೆ ಮಕ್ಕಳಾಗಿರುವ ನಾವುಗಳು, ಸ್ವಕೀಯ ಜನರಾದ ನಾವುಗಳು ಬದಲಾವಣೆ ಆಗಲಿಕ್ಕೆ ಇವತ್ತಿನ ಸಂದೇಶದಲ್ಲಿ ಒಳ್ಳೆ ಪಾಠವನ್ನು ಕೊಟ್ಟಿದ್ದೀರಾ. ದೇವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತಾ ಅಣ್ಣ, ನಿಮಗೂ ಸಹ ಧನ್ಯವಾದಗಳಣ್ಣ. ಇಷ್ಟು ನಿಮ್ಮ ಬ್ಯುಸಿ ಶೆಡ್ಯೂಲ್ ನಾವು ನೋಡಿದ ಮಾತಿನ ಪ್ರಕಾರವಾಗಿ ಇಡೀ ಕರ್ನಾಟಕದಲ್ಲೂ ಒಳ್ಳೆ ಒಂದೊಂದು ಕಡೆ ಹೋಗಿ ನೀವು ಸುವಾರ್ತೆ ಸಾರ್ತಾ ಇರೋದೆಲ್ಲ ನಾವು ನೋಡಿದ್ದೇವೆ. ಅಂಥ ಒಂದು ಬ್ಯುಸಿ ಶೆಡ್ಯೂಲಲ್ಲೂ ನೀವು ಜನಗಳನ್ನು ಮಾರ್ಪಾಡು ಹೊಂದಬೇಕು, ದೇವರಿಗೆ ಮೆಚ್ಚುಗೆಯಾಗಿ ಅವ್ರನ್ನ ಅಭಿವೃದ್ಧಿ ಬೆಳವಣಿಗೆ ಮಾಡಿಸ್ಬೇಕು ಆತ್ಮಿಕ ದೃಷ್ಟಿಯಲ್ಲಿ ಅಂತ ಇಟ್ಕೊಂಡು ನೀವು ಮಾಡ್ತಿರೋ ಕಾರ್ಯಕ್ರಮಗಳು ಒಂದೊಂದನ್ನು ಸಹ ದೇವರು ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡಲಿ ಅಂತ ದೇವರಲ್ಲಿ ವಿನಂತಿಸುತ್ತಾ, ಇದ್ರ ಮೂಲಕವಾಗಿ ನಿಮ್ಮ ಈ ಬೆಳಗಿಸು ಕಾರ್ಯಕ್ರಮ ಅನೇಕ ಆತ್ಮಗಳನ್ನು ರಕ್ಷಣೆ ಮಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತೀನಿ ಅಣ್ಣ. ಧನ್ಯವಾದಗಳಣ್ಣ. ನಾನು ವೀಕ್ಷಕರಿಗೂ ಇದನ್ನು ಹೇಳಲಿಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಕೇಳಿದಿರಲ್ಲ ವೀಕ್ಷಕರೇ, ಎಂಥ ಒಂದು ಅದ್ಭುತವಾದ ಒಂದು ಸಂದೇಶವನ್ನು ಇವತ್ತು ನಮಗೆ ಅಣ್ಣನವರ ಮೂಲಕ ಸಿಕ್ಕಿದೆ ಅಂದರೆ, ನಿಜವಾಗಿಯೂ ನಾವು ಹೊಸ ವರ್ಷಕ್ಕೆ ಕಾಲಿಡುವಂಥ ಹತ್ತಿರದ ದಿನಗಳಲ್ಲಿದ್ದೀವಿ. ಹಾಗಿರುವಾಗ ನಾವು ಯೋಚನೆ ಮಾಡೋಣ, ಬರೀ ವಾಗ್ದಾನ ವಾಕ್ಯಗಳು, ವಾಗ್ದಾನ ಕಾರ್ಡಿಂದ ನಮಗೆ ಉಪಯೋಗ ಆಗ್ತದೆಯೋ ಅಥವಾ ನಿಜವಾಗಿಯೂ ನಿತ್ಯ ಲೋಕ ಅನ್ನುವಂಥ ಒಂದು ಪರಲೋಕ ಅನ್ನುವಂಥ ಶಾಶ್ವತವಾದ ವಾಗ್ದಾನಕ್ಕೆ ನಾವು ಹೋಗಬೇಕು, ಅದನ್ನು ನಾವೇ ಡಿಸೈಡ್ ಮಾಡಬೇಕು. ಇವಾಗ ಅಣ್ಣನವರು ಎಲ್ಲ ಮಾತುಗಳನ್ನು ದೇವರ ಸತ್ಯವೇದದಲ್ಲಿರುವಂಥ ಮಾತುಗಳನ್ನು ತೋರಿಸಿದ್ದಾರೆ. ನಾವು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿ ತವಕಪಟ್ಟಾಗ ನಮಗೆ ಅವಶ್ಯಕತೆಗಳಿರುವುದನ್ನು ದೇವರು ಫುಲ್ಫಿಲ್ ಮಾಡ್ತಾರೆ, ಜೊತೆಗೆ ನಮಗೆ ನಿತ್ಯ ಜೀವವನ್ನು ಕೊಡ್ತಾರೆ ಅಂತೇಳಿ ಇದನ್ನು ನಾವು ನಂಬೋಣ. ಇಂಥ ಒಂದು ಒಳ್ಳೆಯ ಸಂದೇಶವನ್ನು ದೇವರು ನಮಗೆ ಕೊಡ್ತಾ ಇದ್ದಾರೆ. ಇದನ್ನು ಯಾರೂ ಮಿಸ್ ಮಾಡ್ಕೊಳೋದೆ, ಅನೇಕರಿಗೆ ಇದನ್ನು ಶೇರ್ ಮಾಡಿ ಸತ್ಯದ ಪರಿಜ್ಞಾನವನ್ನು ತಿಳ್ಕೊಂಡು ನಾವು ಸತ್ಯದ ಮಾರ್ಗದಲ್ಲಿ ಹೆಜ್ಜೆ ಹಾಕೋಣ. ಹೊಸ ವರ್ಷ ಬಂದಾಗ ನಮ್ಮ ಜೀವಿತವನ್ನು ಹೊಸದಾಗಿ ನಾವು ಬದಲಾವಣೆ ಮಾಡ್ಕೊಳ್ಳೋಣ. ನಮ್ಮಲ್ಲಿ ಶಾಶ್ವತ ವಾಗ್ದಾನವನ್ನು ನಾವು ನೆರವೇರಿಸಲು ಮುಂದೆ ಹೋಗೋಣ ಅಂತ ಹೇಳುತ್ತಾ, ದೇವರು ಈ ಒಂದು ಪಾಠದ ಮೂಲಕವಾಗಿ, ಈ ಒಂದು ಸಂಚಿಕೆಯ ಮೂಲಕವಾಗಿ ಅನೇಕ ವಿಷಯಗಳನ್ನು ನಮಗೆ ಅರ್ಥ ಮಾಡಿಸಿದ್ದಕ್ಕಾಗಿ ಮತ್ತು ದೇವರಿಗೆ ಸ್ತೋತ್ರ ಹೇಳುತ್ತಾ, ಕೇಳಿದ ನಿಮಗಾಗಿ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತಾ, ಈ ಹೊಸ ವರ್ಷವು ನಿಮಗೆಲ್ಲರಿಗೂ ಶುಭವನ್ನು ಉಂಟು ಮಾಡಲಿ. ದೇವರ ವಾಕ್ಯಾನುಸಾರವಾಗಿ ನಮ್ಮ ಜೀವಿತವನ್ನು ಬದಲಾಯಿಸ್ಕೊಳ್ಳೋಣ ಅನ್ನುತ್ತಾ ನಿಮಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಮುಂದಿನ ಸಂಚಿಕೆಯಲ್ಲಿ ನೀವು ಕೇಳುವಂಥ
ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕೊಡಲು ಸಿದ್ಧರಾಗಿದ್ದೇವೆ. ನಿಮ್ಮ ಯಾವುದೇ ಒಂದು ಸಂದೇಹ ಸತ್ಯವೇದದ ಮೂಲಕ ಓದುವಾಗ ಬಂದರೆ ದಯಮಾಡಿ ಸ್ಪಷ್ಟವಾಗಿ ಟೈಪ್ ಮಾಡಿ ಅಥವಾ ವಾಯ್ಸ್ ಮೆಸೇಜನ್ನು ಕೆಳಕಾಣುವ ನಂಬರಿಗೆ ನೀವು ಕಳಿಸ್ಕೊಟ್ರೆ ಖಂಡಿತವಾಗಿ ಅಣ್ಣನವರ ಮೂಲಕ ಇನ್ನಷ್ಟು ನಮಗೆ ದೈವ ಜ್ಞಾನವನ್ನು ತಿಳ್ಕೊಳ್ಳಲಿಕ್ಕೆ ಸಹಾಯ ಆಗುತ್ತೆ. ನಿಮ್ಮ ಲೈಕ್ ಮತ್ತು ಕಾಮೆಂಟ್, ನಿಮ್ಮ ಅನಿಸಿಕೆಯನ್ನು ನೀವು ತಿಳಿಸುವುದು ನಮಗೆ ತುಂಬ ಪ್ರಾಮುಖ್ಯವಾಗಿ ಇದೆ. ಅದನ್ನು ಮರೆಯದೆ ತಿಳಿಸಿ ಅನೇಕರಿಗೆ ಶೇರ್ ಮಾಡುವ ಮೂಲಕ ಈ ಒಂದು ಸತ್ಯ ಸುವಾರ್ತೆಯನ್ನು ನಾವು ಲೋಕಕ್ಕೆ ಪ್ರಚಾರ ಮಾಡೋಣ. ದೇವರ ಕ್ರಿಸ್ತನ ಸೇವೆಯಲ್ಲಿ ನಾವು ಪಾಲುಗಾರರಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಅಣ್ಣನವರೇ, ಒಳ್ಳೆಯ ಒಂದು ಸಂದೇಶ ಇಲ್ಲಿವರೆಗೆ ಕೊಟ್ಟಿದ್ದೀರಾ. ವೀಕ್ಷಕರಿಗೆ ಸಮಾಧಾನ ಸಿಕ್ಕಿದೆ ಮತ್ತು ಅವರ ಮುಂದಿನ ಹೆಜ್ಜೆ ಇಡಲಿಕ್ಕೆ ಒಂದು ಮಾರ್ಗವನ್ನು ತೋರಿಸ್ಕೊಟ್ಟಿದ್ದೀರಾ. ಆ ಮಾರ್ಗದಲ್ಲಿ ಎಲ್ಲರೂ ನಡೀಲಿ ಅಂತ ಹಾರೈಸ್ತಾ ಅವರೆಲ್ಲರನ್ನ ಉದ್ದೇಶಿಸಿ ಪ್ರಾರ್ಥಿಸ್ಬೇಕಂತ ಕೇಳ್ಕೊತೀನಿ. ವಂದನೆಗಳು. ಆತ್ಮೀಯರೆಲ್ಲರಿಗೂ ಮತ್ತೊಂದು ಸಾರಿ ವಂದನೆಗಳು. ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಹೊಸ ವರ್ಷದಲ್ಲಿ ನಾವು ಹೆಜ್ಜೆ ಆಗ್ತಾಯಿದ್ದೀವಿ, ಅದು ದೇವ್ರ ಕೃಪೆಯಿಂದ. ಹೊಸ ವರ್ಷದಲ್ಲಿ ನಾವು ಹೆಜ್ಜೆ ಆಗ್ತಾಯಿದ್ದೀವಿ ಅಂತಂದರೆ ದಿನಗಳೆಲ್ಲ ಕೂಡ ಕೊಟ್ಟದ್ದು ದೇವರು. ನಾವೇನೋ ಹೊಸ ವರ್ಷ ಅಂತ ಹೇಳುವುದರಿಂದ ಬರ್ತಾಯಿಲ್ಲ, ಕ್ಯಾಲೆಂಡರ್ ಮೂಲಕ ಬರ್ತಾಯಿಲ್ಲ. ಆ ತಂದೆಯಾದ ದೇವರು ಈ ಜಗತ್ತನ್ನು ಸುತ್ತಿಸ್ತಾ ಇದ್ದಾನೆ, ನಡೆಸ್ತಾ ಇದ್ದಾನೆ. ಅದರ ಮೂಲಕ ದಿನಗಳು ಬದಲಾಗ್ತಾ ಇದೆ, ದೇವರು ಕೊಟ್ಟಂಥ ದಿನಗಳು. ಆದ್ದರಿಂದ ಒಂದೊಂದು ದಿನ ಒಂದೊಂದು ಗಂಟೆ ಸಿಕ್ಕಿದೆ ಅಂದರೆ, ಒಂದು ಗಂಟೆ ನಾವು ಬದುಕ್ತಾ ಇದ್ದೀವಿ ಅಂದರೆ ಅದು ದೇವರ ಕೃಪೆ, ದೇವರ ಆಶೀರ್ವಾದ. ದೇವರನ್ನು ಯಾವಾಗಲೂ ಮರಿಬೇಡಿ. ದೇವರ ಧ್ಯಾನದಲ್ಲಿರಿ, ಭಕ್ತಿಯಲ್ಲಿರಿ, ದೇವ್ರ ಬಗ್ಗೆ ಯೋಚನೆ ಮಾಡಿ, ದೇವರನ್ನು ಪ್ರೀತಿಸಿ, ದೇವರ ಪ್ರೀತಿಯನ್ನು ಸಮಾಜಕ್ಕೆ ಪರಿಚಯ ಮಾಡಿ. ಓಕೆ, ಎಲ್ಲರೂ ತಲೆಬಾಗಿಸ್ರಿ, ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ಇಲ್ಲಿಯವರೆಗೆ ಕೆಲವು ವಿಷಯಗಳನ್ನು ತಂದೆ ಮಾತನಾಡ್ಕೊಂಡಿದ್ದೀವಿ. ವರ್ಷಕ್ಕೆ ಒಂದು ಸಾರಿ ಸಭೆಯಲ್ಲಿ ವಾಗ್ದಾನದ ಚೀಟಿಗಳನ್ನು ತಗೊಂಡು, ಕಾರ್ಡ್ಗಳನ್ನು ತಗೊಂಡು, ಈ ವರ್ಷ ಇಂಥ ವಾಗ್ದಾನ ದೇವ್ರು ಕೊಟ್ಟರು ಅಂತೇಳಿ ತಂದೆ ನಿಮ್ಮ ಮಕ್ಕಳು ಏನೋ ಒಂದು ರೀತಿಯಲ್ಲಿ ಸಂತೋಷ ಪಡ್ತಾ ಇದ್ದಾರೆ. ಆದರೆ ನಿಜವಾದ ಸಂತೋಷ ರಕ್ಷಣೆ ಪಡ್ಕೊಂಡಾಗ, ನಿಜವಾದ ಸಂತೋಷ ನಿಮ್ಮ ಬಳಿಯಲ್ಲಿ ಸೇರಿದಾಗ, ಶಾಶ್ವತವಾದಂಥ ಸಂತೋಷ ತಂದೆ, ಅದು ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಂಥ ಪ್ರತಿ ವಚನಗಳನ್ನು ಧ್ಯಾನಿಸುವಾಗ ಸಿಗುವಂಥ ಸಂತೋಷ, ಪಾಲಿಸುವಾಗ, ನಿಮಗೆ ವಿಧೇಯರಾಗಿ ಜೀವಿಸಿದಾಗ ಸಿಗುವಂಥ ಸಂತೋಷನೇ ಶ್ರೇಷ್ಠ. ಅದು ಶಾಶ್ವತವಾದದ್ದು ತಂದೆ. ಅಂಥ ಶಾಶ್ವತವಾದಂಥ ಸಂತೋಷವನ್ನು ಪಡ್ಕೊಳ್ಳುವಂತೆ ಸಹಾಯ ಮಾಡಿ. ತಲೆಬಾಗಿಸಿರುವಂಥ ನಿಮ್ಮ ಮಗಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆಕೆಯನ್ನು, ಆಕೆಯ ಮಕ್ಕಳನ್ನು ಆಶೀರ್ವದಿಸಿ. ಅದೇ ರೀತಿಯಲ್ಲಿ ಸಭೆಯಲ್ಲಿದ್ದಂಥ ಎಲ್ಲ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ಯಾರ್ಯಾರು ಈ ಒಂದು ವಿಡಿಯೋವನ್ನು ವೀಕ್ಷಿಸಿ ತಿಳ್ಕೊಳ್ತಾ ಇದ್ದಾರೋ, ತಿಳ್ಕೊಳ್ಳುವಂಥ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನು ಕನಿಕರಿಸಿ. ಒಂದು ವೇಳೆ ಅನಾರೋಗ್ಯದಲ್ಲಿ ಇದ್ದರೆ ಆ ಮಕ್ಕಳನ್ನು ಮುಟ್ಟಿ ತಂದೆ, ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸಿ ಅಂತೇಳಿ ನಿಮ್ಮ ಪಾದದ ಬಳಿಯಲ್ಲಿ ವಿಜ್ಞಾಪನೆ ಮಾಡ್ತಾ ಇದ್ದೀನಿ ತಂದೆ. ಅದೇ ರೀತಿಯಲ್ಲಿ ವಾಕ್ಯಗಳನ್ನು ಕಲಿತುಕೊಂಡು ಈ ಲೋಕದಲ್ಲಿ ಶ್ರೇಷ್ಠರಾಗಿ, ಉನ್ನತರಾಗಿ, ನಿಮ್ಮ ಭಕ್ತರಾಗಿ, ನಿಜವಾದ ಕ್ರೈಸ್ತರಾಗಿ ಜೀವಿಸುವಂತೆ ಆಶೀರ್ವದಿಸಿ. ಮುಂದಿನ ದಿನಮಾನಗಳಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನಾಮದ ಮೂಲಕ ನಡೆಸಿಕೊಳ್ಳುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆವಪ್ಪ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ಧನ್ಯವಾದ. ವಂದನೆ.